ಪಟ್ಟಣದ ಹೃದಯ ಭಾಗವಾಗಿರುವ ವಿದ್ಯಾಗಿರಿ ನಗರದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವಂತಹ ವಿಘ್ನ ನಿವಾರಕ ಗಣಪತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಷೋಡೋಪಚಾರ ರುದ್ರಾಭಿಷೇಕ ಪೌರೋಹಿತ್ಯವನ್ನು ವಹಿಸಿರುವಂತಹ ಹಿರಿಯರ ಹಾಗೂ ನಿವೃತ್ತ ಶಿಕ್ಷಕರಾದ ಪೂಜ್ಯ ವೇದಮೂರ್ತಿ ಮಂತಯ್ಯ ಮುತ್ತೆ ಅವರೇ ಹಾಗೂ ಈ ಒಂದು ನಗರದಲ್ಲಿ ಈ ಒಂದು ಗಣಪತಿಯ ದೇವಸ್ಥಾನ ಮತ್ತು ಈ ಒಂದು ಪ್ರತಿಷ್ಠಾಪನೆ ಮೂರ್ತಿಗೆ ಸಾಕ್ಷಿ ಆಗಿರುವಂತ ತಮ್ಮಲ್ಲಿ ಅಡಗಿರುವ ಸದಾಶಿವ ಚೇತನಕ್ಕೂ ಹಾಗೂ ತನುಮನಧನದಿಂದ ಸೇವೆ ಸಲ್ಲಿಸಿರುವ ಯಾವತ್ತು ಇಳಕಲ್ ಪಟ್ಟಣದ ನಾಗರಿಕರೇ ಹಾಗೂ ಪ್ರಸಾದ ಸೇವೆಯನ್ನ ಮಾಡುವಂತ ಮಹಿಳೆಯರೇ ಹಾಗೂ ಜಿಲ್ಲಾ ಪತ್ರಕರ್ತ ಸಂಘದ ನಿವೃತ್ತ ಅಧ್ಯಕ್ಷರು ಹಾಗೂ ನಮ್ಮ ದಾಸವಾಳದೀಶ್ವರ ಮಠದ ಪರಮ ಭಕ್ತರಾಗಿರುವಂತ ಮಾಂತೇಶ್ ಗೊರ್ಜನಾಳ್ ಅವರೇ ಹಾಗೂ ಇನ್ನೋರ್ವ ಪತ್ರಕರ್ತರಾಗಿರುವಂತ ಸಚಿನ್ ಸಾಲಿಮಠ ಅವರೇ, ಮುದ್ದು ಮಕ್ಕಳೇ, ಮಾತೆಯರೇ, ಗುರು ಹಿರಿಯರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಗೊಂಡಿರುವ ಸದಾಶಿವ ಚೇತನಕ್ಕೆ ಅನಂತ ಶರಣಾರ್ಥಿ. ಮನವರಿದ ದಾನ ಪರಶಿವನ ಸಮಾನ, ಮನವರಿದ ಮಾತು ಮಧುಸವಿಯಂತೆ, ಮನವರಿದ ಕಾಯಕ ಪರಿಪೂರ್ಣ ಶುದ್ಧ, ಮನವರಿದ ನಡೆ ತೀರ್ಥಯಾತ್ರೆಗೆ ಮಿಗಿಲು, ಪಂಚ ಪವಿತ್ರ ನೀನಾದರೆ ಆ ಪರಶಿವ ಬೇರಿಲ್ಲ ನೋಡ ಸದ್ಗುರು ಶ್ರೀ ದಾಸಬಾಳ ದೀಸೆ ಎಂಬಂತೆ. ಶುಭಕ್ಕಲ್ಲದ ಶುಭ ಕುಂಟೆ ವಿಘ್ನ ಎಂಬುದು ಶುಭಕ್ಕಲ್ಲದ ಶುಭ ಕುಂಟೆ, ವಿಘ್ನವೆಂಬುದು ಶುಭಕ್ಕಲ್ಲದ ಶುಭ ಕುಂಟೆ. ತಾಯಂದ್ರ ನೀವು ಮಾತಾಡಕತ್ತಿದ್ರಂದ್ರ 4 ಗಂಟೆ ತನೂ ಬಿಡುದಿಲ್ಲ ಮಾತಾಡೋದು. ನೀವು ಮಾತಾಡಕತ್ತಿದ್ರ 4 ಗಂಟೆ ತನೂ ಬಿಡುದಿಲ್ಲ ಮಾತು. ಸುಮ್ಮನೆ ಕುಂತಿ ಒಂದು ಪಿರಿಯಡ್ 45 ನಿಮಿಷದ ಪಿರಿಯಡಿನಷ್ಟು ಮಾತಾಡಿ ಬಿಟ್ಟು ಬಿಡ್ತೀನಿ. ಹೆಂಗ ಮಾಡ್ತೀರಿ? ಮೂಗ್ಯ ವಾಸನೆ ಗಮ ಗಮ ಅಂತ ನೀವ ಮಾತು ಹೇಳಕತ್ತೀರಿ, ನಿಮ್ಮನ್ನ ನಗಿಸಿ ಮಾತು ಹೇಳ್ತಾರೆ. ನನ್ನ ಖುಷಿ ಪಾನೇ ಹೊಡೆದಿರ್ತಾರಲ್ಲ, ಒಗ್ಗರಣೆ ಕೊಟ್ಟಿರ್ತಾರಲ್ಲ, ಅದನ್ನ ಮ್ಯಾಕತ್ತಲಕ್ಕೆ ಹಾಕಿದ್ರೆ ಉಳಿ ಉಪ್ಪು ಖಾರ ಚಂದ ಕತಿ ಅದನ್ನ ನಗಿಸ್ತೀನಿ. ಹಿಂಗ ನಮ್ಮ ಶಾಂತಯ್ಯ ಮುತ್ತೇನೆ ಹೆಣ್ಮಕ್ಳು, ನಮ್ಮ ರಾಮಯ್ಯನ ಹೆಂಡತಿ ಇಬ್ಬರು ಇವರದಲ್ಲಿ ಅಲ್ಲ ಊರು ಸಂತಿಗೆ ಬಂದಿದ್ರಂತೆ. ಇಬ್ಬರು ಇಲ್ಕಲ್ಲ ಅರೆ ಬಸ್ ಸ್ಟ್ಯಾಂಡ್ ಮಗ್ಗಲಲ್ಲಿ ಅದು ಕ್ಯಾಂಟೀನ್ ಅಂತಿತ್ತು. ಅದ್ರ ಮುಂದೆ ಸರ್ಕಾರಿ ಜಾಲಿಗಡೆ ಇದ್ವಿ ತೆಗೆದಿರ್ಬೇಕು, ಯಾಕೆ ಹೋಸಿದ್ದು ಅದು ಸರ್ಕಾರಿ ಜಾಲಿ ಹಿಡಿದು ಬಿಡಕ ಕುಂತಿದ್ರಂತ. ನಮ್ಮ ಉಪನಾಳ ಮಾಸ್ತರ್ ಅಂತವ ಇವ್ರು ಕುಂತಿದ್ರಂತ. ಇವ್ರು ನಮ್ಮ ಮಲ್ಲಪ್ಪ ಮಾಸ್ತರ್ ಎಂ ಜಿ ಉಪನಾಳ ಅವರು ಕುಂತಿ ಒಬ್ಬ ಹೆಣ್ಮಗಳಂದಂತ. ನನ್ನ ಗಂಡ ಭಾರಿ ಶೇಣೆ ಅದನಂತ. ಶಾಂತಯ್ಯನ ಹೆಂಡತಿ ಏನಂದು, ನನ್ನ ಗಂಡ ಶೇಣೆ ಅದನಂತ. ಈ ನಮ್ಮ ರಾಮಾಯಣ ಹೆಂಡತಿ ನನ್ನ ಗಂಡ ಕೆಟ್ಟ ಶೇಣೆ ಅದ. ಈ ಉಪನಾಳ ಸರಿ ತಲೆನ ಚಿಟ್ಟ ಅಂತೀವ್ರಿ. ನಾ ಶಾಣೆ ಅನ್ನೋದು ಕೇಳಿ ಕೆಟ್ಟ ಶಾಣೆ ಅನ್ನೋದು ಕೇಳಿಲ್ಲ. ಇದು ಏನದ ಅಕ್ಕಿ ಕಥ ತಿಳ್ಕೊಬೇಕಂತೇಳಿ ಮೊದಲ ಶಾಂತಯ್ಯ ಮುತ್ತಿಯನ್ನ ಹೆಂಡತಿ ಅವ್ರಿಗೆ ಅವರ ಗುರ್ತಾಗಿ ನಿಮ್ಮ ಯಜಮಾನ್ರಿ ಹೆಂಗ್ ಶಾಣೆ ಅದ ಹಿಂಗ್ರೆ ಸರ್ ಅದನ್ನೇನು ಕೇಳ್ತಿರ್ ಬರೀ ಹೇಳಕ ಬಲು ವಿಚಿತ್ರ ಐತಿ ಅಂತ. ನಮ್ಮ ಹೆಣ್ಮಕ್ಳ ಮಾತು ಎಂತೋ ನಮ್ಮ ಹೆಣ್ಮಕ್ಳ ಹೆರಿಡಿಟಿ ಆಸ್ ಎನ್ವಿರಾನ್ಮೆಂಟ್. ನಮ್ಮ ತಾಯಿಯಂದ್ರೆ ಎಷ್ಟೋ ಉನ್ನತ ಶಿಕ್ಷಣವನ್ನು ಕಲ್ತರು ಕೂಡ ಮಹಿಳೆಯ ಭಾಷೆಯನ್ನ ಮಾತಾಡದೇ ಇಲ್ಲ ಅಂತ ಮಹಿಳೆಯರು ಯಾರು ಇಲ್ಲ. ಉನ್ನತವಾಗಿ ಶಿಕ್ಷಣವನ್ನು ಕಲ್ತರು ಕೂಡ, ಡಾಕ್ಟರೇಟ್ ಪದವಿ ಪಡೆದಿದ್ರು ಕೂಡ ಹೆಣ್ಣುಮಗಳ ನನ್ನ ಕಪಾರಾತ ಹಿಂಗಾತ ಅಂತ ಯಾವ ಹೆಣ್ಣುಮಗಳು ಜೀವನದಾಗ ಅಣದೇ ಇರೋದಿಲ್ಲ. ಅದು ಆನುವಂಶಿಕವಾಗಿ ಬಂದ ನಮ್ಮ ತಾಯಂದ್ರಿ ಕೊಟ್ಟ ವರ ಅದು. ಅಲ್ಲಿ ಅವರ ನಿಮ್ಮ ಯಜಮಾನ್ರಿ ಶಾನ್ಯಾರಂದ್ರಲ್ಲಿ ಹೆಂಗಂದ್ರಿ ನಮ್ಮ ಅದನ್ರಿ ಅದನ್ನ ಏನ್ ಹೇಳ್ರಿ, ನಮ್ಮ ಯಜಮಾನ ಶಾಂತಯ್ಯ ಸ್ವಾಮಿಗಳು ಅದರಲ್ಲಿ ನಮ್ಮ ಯಜಮಾನ ಅವ ಏನು ಬರೀತಾರ ಅವನ ಓದಬೇಕ್ರಿ ಅವ್ನು. ಬರೋಬ್ಬರಿ ಆತು. ಇನ್ನ ಈ ರಾಮಯ್ಯ ಸ್ವಾಮಿಗಳಿಗೆ ಕೇಳಂಬಿದ ಹೊಳೆ ಹಚ್ಚಕ ನಮ್ಮ ರೂಟ ಐತೆ ಕೆಸರುಬಾವಿ. ಇವ್ರು ಅಲ್ರಿ ಗುರುತಾಗಿ ಯವ್ವ ಮತ್ತೆ ನಿಮ್ಮ ಯಜಮಾನ್ರು ಕೆಟ್ಟ ಶಾನ್ಯಾರದಿರಿ ಅಂತೆಲ್ಲ ಹೆಂಗ ಅದ್ರೆ ಹನಿ ಹನಿ ಬಡ್ಕೊಳ್ಳಿ ನನ್ನ ಹಣೆ ಬರ. ಅದು ನನ್ನ ಗಂಡ ಏನು ಬರೀತೈತೆ ಅದನ್ನ ಅದಕ್ಕ ಓದಕ್ ಬರ. ಅದಕ್ಕೆ ಶುಭಕ್ಕೆಲ್ಲದ ಅಶುಭ ಕುಂಟೆ, ಹಿರಿಯರು ಶುಭಕ್ಕೆಲ್ಲದ ಅಶುಭ ಕಂಟೆ ಅಂತ. ಯಾವ ಮನೆಯಲ್ಲಿ ಮದುವೆ ಮುಂಜಾಗಳಿರ್ತಾವೋ, ಯಾವ ಮನೆಯಲ್ಲಿ ಗೃಹ ಪ್ರವೇಶಗಳಿರ್ತಾವೋ, ಯಾವ ಮನೆಯಲ್ಲಿ ಮಕ್ಕಳ ಹೋಳಿಗುಂಡದ ತೊಟ್ಲ ನಾಮಕರಣ
ಇನ್ನಿತರ ಶುಭ ಶೋಭಾನ ಕಾರ್ಯಕ್ರಮಗಳು ಎಲ್ಲಿ ನಡೀತಿರ್ತಾವು ಅಲ್ಲಿ ಅಸಮಾಧಾನ ಗುಣಗಳು ಬಾಳ ಇರ್ತಾವ. ನಮ್ಮ ಗ್ರಾಮೀಣ ಪ್ರದೇಶದ ಭಾಷೆ ಒಳಗೆ ಹೇಳೋದಾದ್ರೆ ಟಸಕ್ ಟಿಸಕ್ ಅಂತಾರಲ್ಲ, 2-3 ಸಲ ಕರೆದ್ರೆ ಆರ್ತಿ ಹಿಡಿಯಂಗಿಲ್ಲ ಹೆಣ್ಮಗಳು. ಶುಭಕ್ಕಲ್ಲದೆ ಅಶುಭ ಕುಂಟೆ ವಿಘ್ನಗಳು ಎಲ್ಲಿ 2 ಎಳಿ ಅಡಿಕೆಯನ್ನು ಹಿಡಿತೀವಿ ಅಲ್ಲ ಗಣಪತಿಯನ್ನು ಸ್ಥಾಪನಾ ಮಾಡ್ತೀವಿ. ನಿರ್ವಿಘ್ನ ಕಾರಕನಾಗಿರ್ತಕ್ಕಂಥ ಮಾರುತಿ, ನಿರ್ವಿಘ್ನ ಬಾಲ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಮಾರುತಿ, ನಿರ್ವಿಘ್ನ ಕಾರನಾಗಿರ್ತಕ್ಕಂಥ ಗಣಪತಿ, ಇವು ಯಾರ ಮನೆ ಸೊತ್ತಲ್ಲ. ಯಾವ ಜಾತಿಗೂ ಯಾವ ಸಮುದಾಯಕ್ಕೂ ಯಾವ ದೇಶ ಕಾಲಮಾನಕ್ಕೂ ಇವು ಸೀಮಿತವಾದವಲ್ಲ. ಗಣಪತಿ ಯಾವ ಜಾತಿಗೂ ಯಾವ ಸಮುದಾಯಕ್ಕೂ ಯಾವ ಕ್ಷೇತ್ರಕ್ಕೂ ಸೀಮಿತವಾದವಲ್ಲ. ಇಸ್ಲಾಮಿಕನೇ ಆಗಲಿ, ಹಿಂದೂನೇ ಆಗಲಿ, ಕ್ರೈಸ್ತನೇ ಆಗಲಿ, ಯಾರಾದ್ರೂ ತಮ್ಮ ಮಕ್ಕಳು ವಿದ್ಯೆ ಪಡ್ಕೋಬೇಕಾಗಿತ್ತು ಅಂದ್ರ ಯಾರು ಕಡುವ ಪಾಟಿಯನ್ನು ಹಿಡಿತಾರೋ ಆ ಗಣಪತಿಯ ಸಂಕೇತ ಅದರಲ್ಲಿ ಇದ್ದೇ ಇರ್ತಾ ಇದೆ. ಇವತ್ತು ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ನಿರ್ಗಳವಾಗಿ ವಿದ್ಯಾಭ್ಯಾಸ ಜ್ಞಾನ ಸಂಪತ್ತು ಬರಲಿ, ನಿರ್ವಿಘ್ನದಿಂದ ಯಾವ ದೈಹಿಕ ಅಸಮರ್ಥತೆ ಇಲ್ಲದೆ ಮಾನಸಿಕವಾಗಿ ಪ್ರಬುದ್ಧರಾಗಿ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಅನ್ನುವುದಕ್ಕಾಗಿ ಸರ್ಕಾರ ಇವತ್ತು ಏನು ಮಾಡಿ ಶಾಲೆ ಕಾಲೇಜುಗಳಲ್ಲಿ ಇವತ್ತು ಗಣಪತಿ ಆರಾಧನೆಯನ್ನ ಮಾಡ್ತಾರೆ. ಅದು ಯಾರಿಗಾಗಿ? ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳಿಗಾಗಿ. ಗಣಪತಿ ಚರಿತ್ರೆ ಗೊತ್ತದ ನಿಮ್ಮೆಲ್ಲರಿಗೂ. ಪಾರ್ವತಿ ದೇವಿ ಸ್ನಾನ ಮಾಡುವಾಗ ಎಲ್ಲ ನನ್ನ ತಾಯಿಯನ್ನ ಮೊದಲುಗೊಂಡು ಎಲ್ಲ ತಾಯಿಯಂದ್ರೆ ತಲೆ ಇಕ್ಕೊಂಡ ಮ್ಯಾಗ ನಾಯಿ ಮುಖ ನೋಡಬಾರ್ದು ತಂಗಿ, ಕೂದಲು ಉದುರ್ತಾವಂತಿದ್ರು. ತಲೆ ಇಕ್ಕೊಂಡ ಮ್ಯಾಗ ನನ್ನ ಕಡೆ ನೋಡ್ಬೇಕು, ತಲೆ ಇಕ್ಕೊಂಡ ಮ್ಯಾಗ ನಾಯಿ ಮುಖ ನೋಡ್ಬೇಡ ಕೂದಲು ಉದುರ್ತಿದ್ದು ಅಂತಿದ್ರು. ಅವಾಗ ನಮ್ಮ ಹಿರಿಯರು ಯಾಕೋ ಅಂದ್ರೆ ಮುಖ ತೊಳ್ಕೊಂಡು ಹೋಗು ಅಂತ ಹೇಳಿದಂಗ, ನಾಯಿ ನೋಡೋದ್ರಿಂದ ಕೂದಲು ಉದುರೋದಿಲ್ಲ, ಹಂಗ ಹಾಳ ಮಕ್ಕಳಲ್ಲಿ ತಲೆ ಇಕ್ಕೊಂಡು ದ್ಯಾಮೋ ದುರ್ಗೊಂಡು ಎರ್ದಂಗ ಹೋಗಬೇಡ, ಮುಖ ತೊಳ್ಕೊಂಡು ಹೊರಗೆ ಹೋಗು ಅನ್ನುವಂತ ರೀತಿಗೆ ಆ ಕಿಮ್ಮತ್ತಿಲ್ಲದ ಕಿಮ್ಮತ್ತಿಲ್ಲದ ಸಾಕಿದವನು ಊಟವನ್ನು ಇಟ್ಟಾಗ ಹಳ್ಳಿಯ ಸಾಕಿದವ ಊಟವನ್ನ ತಗೊಂಡುಕೊಂಡು ಕಸುಗೊಳ್ಳಿಕ್ಕೆ ಹೋದಾಗ ಶ್ವಾನ ಕಡಿಲಿಕ್ಕೆ ಬರ್ತಾ ಇದೆ. ಮನಿ ಮಾಲಕ ಅದಕ್ಕೆ ಏನೆಲ್ಲ ಉಣಿಸಿದ್ರು ಕೂಡ ಊಟವನ್ನು ಇಟ್ಟು ಹಳ್ಳಿ ಊಟವನ್ನ ಆ ಕಸುಗೊಳ್ಳಿಕ್ಕೆ ಹೋದಾಗ ನಾಯಿ ಕಚ್ಚಲಿಕ್ಕೆ ಬರ್ತದ. ಅದಕ್ಕೆ ಏನು ನಾಯಿ ಇದ್ದಂಗದಿಲ್ಲ ಹುಡುಗನಿ ಅಂತಾರ. ಯಾಕಂತಾರ ಬೆಕ್ಕು ಕೂಡಿ ಮೇಯ್ತೈತಿ, ಆದ್ರೆ ಶ್ವಾನ ಒಂಟಿಯಾಗಿ ಮೇಯ್ತದೆ. ಅದಕ್ಕೆ ನಮ್ಮ ಜೀವನ ಒಂಟಿಯಾಗಿ. ಬೆಕ್ಕು ತನ್ನ ಮರಿಗಳನ್ನ ಕರ್ಕೊಂಡು ಉಣ್ತಾ ಇದೆ. ಶ್ವಾನ ತನ್ನ ಉದರದಲ್ಲಿರುವ ಕೂಸುಗಳು ಕೂಡ ತನ್ನ ಮರಿಗಳು ಕೂಡ ತನ್ನ ಜೊತೆ ಆ ಇಟ್ಟಿರ್ತಕ್ಕಂಥ ಊಟವನ್ನ ಇಟ್ಟಿರ್ತಕ್ಕಂಥ ಹೂಳನ್ನ ತಿನ್ನಾಕ್ ಬಂದ್ರೆ ತನ್ನ ಮರಿಗಳನ್ನ ಕಚ್ಚತೈತಿ. ಆದ್ರೆ ಬೆಕ್ಕು ಕಚ್ಚುವುದಿಲ್ಲ. ಅದಕ್ಕೆ ನಮಗ ಏನು ಬೆಕ್ಕಿದ್ದಂಗದಿ ಅಂತ ಯಾರು ಅಂದಿಲ್ಲ. ಯವ್ವ ಬಾಳ ಬೆಕ್ಕಿನ ಹೆಜ್ಜೆ ಬಂದಿದ್ದ ಗೊತ್ತಾಗೋದಿಲ್ಲ ಅಂತ ಏನಂತಾರ, ಬೆಕ್ಕಿನ ಹೆಜ್ಜಿದ್ದಂಗೆ ಆಕಿ ಬಂದಿದ್ದ ಗೊತ್ತಾಗಲ್ಲ. ನೋಡು, ನಾ ಎಷ್ಟೊತ್ತಾತ ಏನು ಬಂದು ನಿಂತೀವಿ, ನಾವೇನು ಮಾತಾಡಿದೀವಿ ಏನಂತ ಹಿಂಗಂತೀವಿ. ಆದ್ರೆ ಶ್ವಾನ ಅಂತ ಕರಿತೀವಿ. ಪಾರ್ವತಿ ದೇವಿ ಎಲ್ಲಾ ತಾಯಿಯಂದರು ಸ್ನಾನ ಮಾಡುವಾಗ ತಲೆ ಇಟ್ಕೊಂಡಾಗ ಮಣಿ ಕೆಲಸವನ್ನ ಮಾಡಿ ಬಿಡುವಿಲ್ಲದ ಮನಿ ಗಂಡನಿಗೂ ಮಕ್ಕಳಿಗೂ ಭಾವ ಮೈದಿನಿಯರಿಗೂ ಪ್ರಸಾದವನ್ನ ಮಣಿಯನ್ನ ಶುಚಿ ಮಾಡುವುದರಾಗ ತಲೆ ಬಾಚಿಕೊಳ್ಳೋದು, ತಲೆ ಇಟ್ಕೊಳ್ಳಕ್ ಸಮಯ ಸಿಗೋದಿಲ್ಲ. ಅವೆಲ್ಲ ಬೆವರು ಉಂಡಿರ್ತಾವ ನಮ್ಮ ತಾಯಿಯ ಮೈಗೆ. ಯಾಕಂದ್ರೆ ನಮ್ಮ ತಾಯಿ ಉಡುವಂತ ಮೇಲು ಬಟ್ಟೆಗಳು ಬಹಳ ಮೈಗೆ ಒರಗಿಕೊಂಡಿರ್ತಾವ. ಯಾಕಂದ್ರೆ ಎಲ್ಲಾ ಸ್ತ್ರೀಯರು ಮೈಗೆ ಒರಗಿಕೊಂಡ ಬಟ್ಟೆಯನ್ನೇ ಉಡಬೇಕಾದಂತ ಅದು ಸ್ತ್ರೀ ಧರ್ಮ, ಸ್ತ್ರೀ ಸಂಪತ್ತದು. ನಾವು ಯಾವುದೋ ಒಂದಕ್ಕೆ ಕಡಿಬದ್ದು ಬಿದ್ದು ದೇವ್ರಿಲ್ಲ ಏನೂ ಇಲ್ಲ ಅನ್ನೋದಕ್ಕೆ ಹುಚ್ಚ. ನೀ ಹುಟ್ಟಿದಾಗ ಒಲಿಯನ ಬೂದಿ ಹಚ್ಚರಿ, ನೀ ಹುಟ್ಟಿದಾಗ ತುಂಬಿದು ಕೊಡದನ್ನ ನೀರಿ ಕಾಸಿ ನಿನಗೆ ಎರದ, ನೀ ಹುಟ್ಟಿದಾಗ ಎಲ್ಲಾ ದೇವರಿಗೆ ಹೋಗಿ ಲೋಭಾನ ದೇವರಿಗೆ ಹಾಕಿ ಬೆಳಗುವಂತ ಲೋಭಾನವನ್ನ ಹಾಕಿ ಬೆಳಗ್ಯಾರ. ಹುಚ್ಚ, ನೀ ಬರೋದಕ್ಕಿಂತ ತೊದಲ ನುಡಿ ಕಲಿಸಿದ್ದು ನಿನ್ನ ತಾಯಿ ದೇವರಿಗೆ ಜೈ ಜೈ ಮಾಡಂತ ಕಲಿಸಾಳ. ಅದನ್ನು ತಿಳ್ಕೊಳ್ಳೋದ ಕಲಿ. ಇವತ್ತಿನ ದಿನಮಾನದೊಳಗೆ ಇವತ್ತಿನ ಯುವ ಪೀಳಿಗೆ ಯಾವುದಾದ್ರು ಒಂದು ಸಾಹಿತ್ಯವನ್ನ ಓದಿ ಯಾವುದಕ್ಕೂ ಗುರಿ ಮಾಡೋದು ಬೇಡ. ನೀ ಜೀವಂತ ಇಲ್ಲಾರ್ದಾಗ
ನೀ ಜೀವಂತ ಇದ್ದಾಗ ನಿನಗೆ ಇವತ್ತಿ ಕುಂಕುಮ ಹಚ್ಚಲಿಲ್ಲ ಅಂದ್ರ ನೀನು ಕಡೆ ಪ್ಯಾಂಟುಣಿಗೆ ನಿನಗೆ ಎರೆದು ಗಾಡಿಗೆ ಕುಂದಿರಿಸಿದಾಗ ನಿನಗೆ ಇವತ್ತಿ ಕುಂಕುಮ ಹಚ್ಚದ. ಇದು ನೆನಪಲ್ಲಿ ನೀ ಹಚ್ಕೊಂಡಿದ್ದು ಇನ್ನೊಬ್ಬರು ನೋಡ್ಲಿಲ್ಲ ಅಂದ್ರ ಹಚ್ಚಿದವ್ರು ಹಚ್ಚರ ನೋಡ್ತಾರ. ನಿನಗೆ ಕೊನೆಯ ಪಕ್ಷ ನಿನಗೆ ಅದು ಆದ್ರೆ ಇರ್ತದೆ. ನಾನು ಇರುತಕ್ಕ ಎಂತ ಶಾಲ ಹಾಕಿದ್ರು, ನಾವಿರ್ತಕ್ಕ ಎಂತ ಬಂಗಾರಿ ಕಿರೀಟ ಹಾಕಿದ್ರು, ಎಷ್ಟು ಡೊಳ್ಳುಗಳನ್ನ ಬಾರಿಸಿದ್ರು, ಎಷ್ಟು ಹೂವಿನ ಹಾರಗಳನ್ನ ಎಷ್ಟು ಜೈಕಾರ ಹಾಕಿದ್ರು ಅನ್ನೋದು ಸುಳ್ಳು. ಯಾವ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಸುಳ್ಳು. ನೀನು ಜೀವವನ್ನ ಕಳೆದುಕೊಂಡಾಗ ನಿನ್ನ ಕೊನೆಯದಾಗಿ ನಿನ್ನ ಪಂಚಭೂತಗಳಲ್ಲಿ ಉತ್ಪತ್ತಿಯಾಗಿರುವ ಶರೀರಕ್ಕೆ ಪತ್ರೆ ಏನಾಗ್ತಾರಲ್ಲ ಅದು ನಿಜವಾದ ನಿನ್ನ ಪ್ರಶಸ್ತಿ, ಅದು ನಿಜವಾದದ್ದು. ಪಾರ್ವತಾ ದೇವಿಯ ಮಣ್ಣಿನೊಳಗೆ ಹುಟ್ಟಿರ್ತಕ್ಕಂಥ ಬಾಲಕ ಸೃಷ್ಟಿ, ಅದು ಸೃಷ್ಟಿ. ಆ ಸೃಷ್ಟಿಯಲ್ಲಿ ಹುಟ್ಟಿದ ಪರಮಾತ್ಮ ತಾಯಿ, ನನ್ನ ತಾಯಿ ಮೊದಲುಗೊಂಡು ವಸ್ತ್ರಹೀನಳಾಗಿ ಸ್ನಾನ ಮಾಡುವುದೇ ಸ್ತ್ರೀ ಕುಲದ ಅದು ಒಂದು ವ್ರತ ನಿಯಮ ಅಂತಾರ. ಅದಕ್ಕೇನೋ ಬರ್ತೈತಿ ಬಿಡಿಸಿ ಮಾತಾಡ. ಯಾಕಂದ್ರೆ ಭೂಮಿ ತೂಕಕ್ಕೆ ಸಮಾನವಾಗಿ ಅಂತ, ಭೂಮಿ ತೂಕಕ್ಕೆ ಸಮಾನವಾಗಿ. ಭೂಮಿ ಏನು ಮಾಡಿದ್ರು ತಾಳ್ಮೆದ, ನನಗೆ ಹಿಂಗ ಮಾಡಿದೆ ಹಂಗ ಮಾಡಿ ಅಂತ ಭೂಮಿ ತಾಯಿ ಎಂದಿಲ್ಲ. ಹೆಂಗಿರ್ತಾಳ ಹೆಣ್ಣು ಮಗಳಂದ್ರೆ ಮಗು ತಾಯಿಯ ತುಂಟಾಟವನ್ನ ಸಹಿಸಿದಂತಿರ್ಬೇಕಂತ. ತಾಯಿ ಮಗುವಿನ ತುಂಟಾಟವನ್ನ ಸಹಿಸಿದ ಮಾತೆಯ ತಾಳ್ಮೆ ಅಂತಿರ್ಬೇಕಂತ. ಮಗು ತನ್ನ ತಾಯಿಯನ್ನ ಎಲ್ಲಾ ರೀತಿಯಿಂದ ತಾಯಿ ಕೂಡ ತನ್ನ ಕುಚೇಷ್ಟೆ ಮಾಡುತ್ತ. ಸೆರಿ ಹಿಡಿತದ, ಕೂದಲ ಹಿಡಿತದ, ಜಗ್ತದ, ಯಾವುದೇ ರೀತಿಯ ಅಜ್ಞಾನದಿಂದ ತನ್ನ ಆನಂದಕ್ಕಾಗಿ ತಾಯಿಯನ್ನ ಆಟಿಕೆಯ ವಸ್ತುವನ್ನಾಗಿ ಮಾಡಿ ಆನಂದ ಪಡುತ್ತ ಮಗು. ಆದರೆ ತಾಯಿ ತನ್ನ ಅಂಗದ ಪರಿವಿಲ್ಲದೆ, ತನ್ನ ಮಾನದ ಪರಿವಿಲ್ಲದೆ ಮಗುವಿನ ತುಂಟಾಟವನ್ನ ಆನಂದದಿಂದ ಅನುಭವಿಸ್ತಾರಲ್ಲ, ಆ ಗುಣ ನಮ್ಮಲ್ಲಿದ್ದಾಗ ಮಾತ್ರ ನಾವು ಮನುಷ್ಯತ್ವಕ್ಕೆ ಬಂದು ಸಾರ್ಥಕ ಆಗ್ತದೆ. ಗಣಪತಿ ಕಥೆಗಿಂತಲೂ ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. 6 ಮಕ್ಕಳ ಅಡಿವಿಗಟ್ಟಿದೆ, 3 ಮಕ್ಕಳು ಬಿಟ್ಟುಕೊಟ್ಟೆ, ನಿನ್ನ ಮೇಲೆ ನನ್ನ ಮನಸ್ಸಿಟ್ಟೆ. ಒಂದು ನಾಡಿದರೆ ಕಡಿಮೆಯಿಂದ 2 ನಾಡಿದರೆ ಹೆಚ್ಚು. MG ಉಪನಾಳ್ ಅವರು ನಮ್ಮ ಶಿಷ್ಯ ಅವರ ಎಳೆಯ ವೀರೇಶ್ ಅಂತ ಬಂದಾರ. ವೀರೇಶ್ ಅವರು ಮಣಿ ದೇವರು ಗಂಟು ಹೊಡಿಯಾಕ ಮಾಡಿ ಬಟ್ ಸರಲಿಲ್ಲ. ಹಂಗ ನಮ್ಮ MG ಉಪನಾಳ್ ಅವರು ನಮ್ಮ ಸದ್ಗುರು ಶ್ರೀ ದಾಸವಾಳೇಶ್ವರ ಮಠದಲ್ಲಿ ಕೂಡ ನಿರಂತರವಾಗಿ 23-24 ವರ್ಷಗಳ ಪರ್ಯಂತರವಾಗಿ ತನುಮನಧನದಿಂದ ಸೇವೆ ಸಲ್ಲಿಸುವುದರ ಜೊತೆಗೆ ಸಂಪೂರ್ಣ ವೇದಿಕೆಯ ಜವಾಬ್ದಾರಿಯನ್ನ, ದಾಸೋಹದ ಜವಾಬ್ದಾರಿಯನ್ನ, ಉತ್ಸವದ ಜವಾಬ್ದಾರಿಯನ್ನ, ಸಾಮೂಹಿಕ ಲಗ್ನ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಅವರ ಮಗಳು ಶೋಭಾ ಅಂತ ಮತ್ತು ಅವರೆಲ್ಲ ಸಣ್ಣ ಮಕ್ಕಳೆಲ್ಲ ನಮ್ಮ ಮುಂದೆ ಬೆಳೆದಂತ ಮಕ್ಕಳು. ಆದರೂ ಕೂಡ ಇಲ್ಲೇ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಪಟ್ಟಣವನ್ನು ಅರಿಸಿ ಬಂದಿರತಕ್ಕಂತ ಅವರ ಸೋದರ ಅಂಬರೀಶ್ ಆಗಲಿ, MG ಉಪನಾಳ್ ಅವರವರಾಗಿ ಇವತ್ತ ಬಹಳ ಅಭೂತಪೂರ್ವವಾಗಿ ಸೇವೆಯನ್ನ ಮಾಡಿದ್ರಿ. ಆದ್ರೆ ಅದ್ಭುತ ಸೇವೆ, ಅನುಪಮ ಸೇವೆ ಇದು. ನಿರಂತರ ನಿತ್ಯ ನಿಜವನ್ನೇ ಬದುಕಿ ಬಾಂಬೆ ಅನ್ನಿದ್ರಿ ಎಲ್ಲ ಮೊಮ್ಮಕ್ಕಳು. ಹೀಗಾಗಿ ದ್ರೌಪದಿ ಜೀವನ ಕಳೆದಿವು. ಕಿವಿ ಕೇಳಾರಕ್ಕ ಕುಂತಾದೇವಿ ದ್ರೌಪದಿ ಜೀವನ ಹಾಳು ಮಾಡಿ ಯಾರು ಮಕ್ಕಳಿಂದ ತಗೊಂಡು ಹೋಗ್ತಾರ ಸುಮ್ಬಿಟ್ಟು ಮಕ್ಕಳಾಗಿರ ಬಹಳ ಮಂದಿ ಈ ಮುದುಕರು ಸುಮ್ಮನೇನೋ ಕೊಡಬೇಕು. ಕುಂತಾದೇವಿ ಕಿವಿ ಕೇಳಾರಕ್ಕ ದ್ರೌಪದಿಯನ್ನ ಹಾಳು ಮಾಡಿದ್ಲು. 5 ಮಂದಿ ಗಂಡರಿದ್ದು ತಿರುಗುಚ್ಚಲಿಲ್ಲ, ಎರ್ಕೊಳ್ಳಿಲ್ಲ. ಅದಕ್ಕಂತ ಯಾರು ಹೆಣ್ಣು ಮಕ್ಕಳಿಗೆ ದ್ರೌಪದಿ ಅಂತ ಕರೆಯೋದಿಲ್ಲ. ಅಷ್ಟು ವನವಾಸವನ್ನ ಗೈದಿರ್ತಕ್ಕಂಥ ಸೀತಾಮಾತೆ ಹೆಸರನ್ನ ಕರೆದೆ, ದ್ರೌಪದಿ ಹೆಸರನ್ನ ಯಾರು ಕರೆದಿಲ್ಲ. ಇವು ಕಣ್ಕಣಂಗಲಿ ಕಿವಿ ಕೇಳಂಗಲ್ಲ, ಎಲ್ಲೇ ಯಾಕೆ ಬಿಡಲಿಕ್ಕೆಲ್ಲ ಕಾಲು ಕಟ್ಟಿ ನಿನ್ನ ಮುಂದೆ ಕಟ್ಟಲ, ನಿನ್ನ ಕೈ ಕೊಡ್ತೀನಿ ಮೈಕ್ ಮಾತಾಡೋಕಾಗುತ್ತೋ ಬಂದಿರ್ತೀವಿ. ನಮ್ಮ ಸನ್ಯಾಸಿ ಜೀವನ ಇವು ಕಣ್ಣು ಕಾಣೋದು ಮುಗಿತೀವಿ, ನೋವು ಹಚ್ಚಿ ಬಿಡ್ತೀವಿ. ಈಗ ಅದ್ಭುತ ಅನುಪಮ ನಿತ್ಯ ನಿರ್ಗುಣ ನಿರಂಜನ ಪ್ರಣವಾತೀತ ಗುರುವೇ ನಮೋ ನಮ ಎಂಬಂತೆ ಮುಂದ ವಿಘ್ನೇಶನ, ಗಣಪತಿಯ, ವಿನಾಯಕನ, ಲಂಬೋದರನ ಗುಡಿಯನ್ನ ಬಿಚ್ಚಿ ಕಟ್ಟಬಹುದು. ಆದ್ರೆ ಗಣಪತಿಯನ್ನ ಬದಲು ಮಾಡಕ್ಕಾಗುವುದಿಲ್ಲ. ದಾನದೊಳಗೆ ಶ್ರೇಷ್ಠವಾದ ದಾನ
ಅದಾಗಿಲ್ಲ. ನಮ್ ಶಾಂತ ಮಿತ್ತೇನು ಮತ್ತೆ ಟಲ್ ಬಿದ್ದು ಮನೆಗೆ ಹೆಣ್ಮಕ್ಳ ಕಡೆಯಿಂದ ಬೇಯಿಸಿತ್ತು. ಏನ್ ತಿನ್ನುಗಿಸಿದ್ಲ ಇವನ ಬಿಟ್ಟು ನಾವು ಗೊತ್ತಾಗಿಲ್ಲ. ಅಲ್ಲಿ ಮತ್ತೆ ಗಣಪತಿನ ಗುಡಿ ಕಟ್ಟಬೇಕಂತಂದ್ರ ಆ ಗುಡಿ ಬದಲು ಮಾಡಬಹುದು, ಆದ್ರೆ ದೇವರ ಬದಲು ಮಾಡಕ್ ಆಗುದಿಲ್ಲ. MG ಉಪನಾಳ್ ಅವರು ಇದು ಅದ್ಭುತ ಸೇವೆ, ಇದು ಅಂತಿಂತ ಸೇವೆ ಅಲ್ಲ, ಮೆಚ್ಚಬೇಕಾದಂತ ಸೇವೆ, ಮೆಚ್ಚಬೇಕಾದಂತ ಸೇವೆ. ನಮ್ಮಲ್ಲಿ ಕೂಡ ಬಹಳ ಅದ್ಭುತ ಸೇವೆಯನ್ನು ಆದರೂ ಕೂಡ ಶಾಂತಯ್ಯಪ್ಪವರು ಅಲ್ಲಿ ರಾಮಯ್ಯಪ್ಪವರಾಗಲಿ ಇವತ್ತಿನ ಈ ವಿದ್ಯಾಗಿರಿ ನಗರ ಇನ್ನೊಂದು ಏನು ಮಾಡಿರಿ ಪ್ರಿಂಟ್ನ್ಯಾ ನೀವು, ಅದು ಪ್ರಿಂಟ್ ಭಾರಿ ಮಜೆಯಾಗಿ ಬಿಟ್ಟದ. ಸಾಹಿತಿಗಳನ್ನು ನೋಡಿದ್ರ ನಮ್ಮ ಒರಿಜಿನಲ್ ಮಾಂತೇಶರು ಮಾತಾಡಿದ್ರು, ಅಲ್ಲಿ ಅಪ್ಪ ಅವ್ರು ನಿಮ್ಮದೊಂದು ಮಠ ವಿದ್ಯಾಗಿರಿಯ ಮಾಡ್ಯಾರನ್ರಿ ಅಂತ. ಅದು ಸದ್ಗುರು ಶ್ರೀ ದಾಸವಾಳದೀಶ್ವರ ಮಠ ವಿದ್ಯಾಗಿರಿ ನಗರ ಇಲಕಲ್ಲು ಸಿದ್ಧಿ ವಿನಾಯಕ ಮೂರ್ತಿ ಪ್ರತಿಷ್ಠಾನ. ಸಿದ್ದು ನನಗೆ 4-5 ಮಂದಿ ಸ್ವಾಮಿಗಳು ಫೋನ್ ಮಾಡಕತ್ತಿದ್ರು, ನಿಮ್ಮದೊಂದು ಅಲ್ಲಿ ನೇಕಾರ ಕಾಲನಿ ಐತಲ್ರಿ UKP ಅಂತ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ. ಇದ್ರಾಗ ಇದರ ಆದಿನದೊಳಗೆ ನಮ್ಮ ತಂದೆಯವರು ನೌಕರಿ ಮಾಡಿದ್ದಾರೆ. ಇದು ಎಲ್ಲರೂ ನಿಮ್ಮದೊಂದು ಶಾಖಾ ಮಠ ಐತೇನ್ರಿ ಅಂತ. ಅದಕ್ಕೆ ಮೂಡನಿಗೆ ಕೇಳಿಲ್ಲ, ಬೆಲ್ಲದ ಮುದ್ದಿ ಹೆಂಗ ತಿಂದ ರುಚಿ ಅಂತ ತಿನ್ನುವಂತ ಸಂಸ್ಕಾರ ಕಲಿಬೇಕು. ಇಲ್ಲಿ ಬರೀ ಎಲ್ಲರೂ ಇವತ್ತ ಕಳಿಸುವ ಗಣಪತಿ ಹೇಳ್ತಾನ ಎಷ್ಟು ಚಂದದಿ ಅಂದಂತ ನಮ್ಮ ಸಚಿನ್ ಸಾಲಿಮಠ, ಎಷ್ಟು ಚಂದದಿ ಗಣಪತಿ. ಅವರ ತಂದಾರ ಅವರ ಕುಂದಿರ್ಸ್ಯಾರ. ದಿನ ಹೆಣ್ಮಕ್ಳು ಬಾಯಿ ಸೇವೆ ಇಲ್ಲ ಅಂತ ಒಂದ್ ದಿವಸ ಕೊಬ್ಬರಿ ಕಡಬರ ಮಾಡ್ತಾರ, ಒಂದ್ ದಿವಸ ಕುಚ್ಚಗಡಬರ ಮಾಡ್ತಾರ, ಒಂದ್ ದಿವಸ ಅವು ಶಾವಿಗೆರ ಮಾಡ್ತಾರ, ಒಂದ್ ದಿವಸ ಹಾಲಿ ಗಡಬರ ಮಾಡ್ತಾರ, ಒಂದ್ ದಿವಸ ಕರಿಗಡಬರ ಮಾಡ್ತಾರ. ನೈವೇದ್ಯ ಹಿಡಿತಾರ, ತಿಂತಾರ. ದಿನ ನನಗೂ ಗಂಟಿ ಬಾರಿಸ್ತಾರ. ಹೆಂಗ ನನಗ ಪಟಾಕ್ಷಿ ಅಲ್ಲಿಗೆ ಡೊಳ್ಳು ಬಾರಿಸುತ್ತ ಬರ್ತಾರೋ ಹಂಗ ಕರ್ಕೊಂಡಾಗ ಕರೆಸಿ ಬಿಡ್ತಾರ. ನನ್ನಂತ ಪುಣ್ಯದಾಗ ಯಾರಿಲ್ಲ, ನನ್ನಂತ ಪುಣ್ಯದಾಗ ಯಾರಿಲ್ಲ. ನಾವು ಸಾಲಿ ಮಠ ನೀನು ಸಂಸಾರ ಬಗ್ಸಿರಿ, ನೀ ನನಗ್ ಬೇಕಂದಿರಿ. ಮನಿ ಮುಂದೆ ನೀರು ಚೆರಿದು ಜಗಳ ಆಡ್ತಿ, ಮನಿ ಮುಂದೆ ಕುಂದ್ರಾಕ ಕಟ್ಟಿ ಕಟ್ಟುವಂತಿ, ಮನೆಯಾಗ ಪಲಾಟ್ ಹಿಡಿತೀವಿ. ಹೆಂಡತಿ ಹೆಸರಿಲ್ಲೋ, ಮಗಳ ಹೆಸರಿಲ್ಲೋ ಒಂದೊಂದು ರೂಪಾಯಿಯನ್ನ ದೇಣಿಗೆನೋ ಅಥವಾ ಅದೇನು ಅದು ಹಿಗ್ಮಿ ತುಂಬ್ತೀವಿ. ನನಗೆ ಯಾವುದೋ ಆಸೆ ಇಲ್ಲ. ಅವರ ಡೋಲ್ ಬಾರಿಸಿ ಅಂತ ಒಂದು ಪಟಾಕಿ ಹಾರಿಸ್ತಾರ, ದಿನ ನೈವೇದ್ಯ ಮಾಡ್ತಾರ, ಹಂಗ ಪಟಾಕಿ ಹಾರಿಸಿ ಅಂತ ಹೋಗ್ಬಿಡ್ತಾರೆ. ಲಗ್ನ ಮಾಡ್ಕೊಳ್ಳೋ ಖುಷಿ ಇರ್ತಿ, ಲಗ್ನದ 2 ವರ್ಷದಾಗ ನೀನು ಮಕ್ಕಳಿನಾಗ ಕೂದ ಬೆಳಿತಂದಿರ್ತಿ. ಯಾಕಂತ ಕೇಳಿದಾಗ ಏನಂತಿ ಕೈಪೇಲೆ ಇಲ್ಲ. ಮನಿ ಮಕ್ಕಳೆಲ್ಲರೂ ವಡ ಮಾಡ್ತಾರ, ದೋಸೆ ಮಾಡ್ತಾರ, ಇಡ್ಲಿ ಮಾಡ್ತಾರ, ಚಟ್ನಿ ಮಾಡ್ತಾರ. ನಾನು ಅವೇ ರೊಟ್ಟಿ ಪಲ್ಯ, ಕೆಬಿಸಿಗಡ್ಡಿ ಪಲ್ಯ, ಅವೇ ಸೊಸೈಟಿ ಅನ್ನ ಮಾಡಬೇಕು. ನಾನು ಒಂದ್ ದಿವಸ ಸಿನಿಮಾ ಟಾಕೀಸ್ಗೆ ಹೋಗಲಿಲ್ಲ, ಸಿನಿಮಾ ನೋಡ್ಲಿಲ್ಲ, ಐತಾರಕ್ಕೊಮ್ಮೆ ಗಾರ್ಡನ್ ಕುಂದಿರ್ಲಿಲ್ಲ, ಪಾನಿಪುರಿ ತಿಂದಿರ್ಲಿಲ್ಲ. ನೀನು ಮಾಡಿಕೊಂಡು ನೆನೆ ಬರೀಟ ಐತೆ ಅಂತ ಹೇಳಕ್ಕೆ ಲಗ್ನ ಆದ ಕೂಡಲೇ ಹೆಂಡತಿನ ಮಕ್ಕಳ ನೋಡುವಂತ ಭಾವ ಹೋಗಿ ಡ್ಯೂಟಿ ಮುಗಿದುಕೊಳ್ಳಿ ಯಾವಾಗ ಬಾರಿನ ಅಂಗಡಿಗೆ ಹೋಗಂಗಂತ ನೀ ಮಾಡಿಕೊಂದಿಯಪ್ಪ. ನೀನು ನಿಂದ ಲಗ್ನದಾಗ ಆತ ವೈಭವತ್ತು. ಲಗ್ನ ಹೆಬ್ಬುಲಿ ಕಟಿಂಗ್ ಬಂತು, ನಿಂಗೆ ಯಾವ ಕಟಿಂಗ್? ಇದು ಎಂತ ಗಣಪತಿ? ವಿನಾಯಕ ಲಂಬೋದರ, ನಿರ್ವಿಘ್ನ ಕಾರಕ, ವಿದ್ಯಾಧರ, ವಿನಯ ಭೂಷಣ, ಇವು 108 ನಾಮಗಳು. ಇಲ್ಲಿರುವಂತ ಈ ಒಂದು ನೂತನ ಇಳಕಲ್ಲ ತಾಲೂಕಿನ ಹೃದಯ ಭಾಗ ಆಗಿರುವ ವಿದ್ಯಾಗಿರಿಯ ನಗರದಲ್ಲಿರುವಂತ ಎಂತ ಗಣಪತಿ? ಸಿದ್ಧಿವಿನಾಯಕ ಗಣಪತಿ. ಎಂತ ಗಣಪತಿ? ಸಿದ್ಧಿವಿನಾಯಕ ಗಣಪತಿ. ನಿಮಗೆ ಒಂದು ಸಲ ಹೇಳ್ತೀನಿ, ಜೀವಕಳ ತುಂಬೋಕ 3 ಸೆಕೆಂಡ್ ಇರ್ತದ. 3 ಸೆಕೆಂಡ್ ಇರ್ತದ. ನಾನು ಆ ಗಣಪತಿ 5 ಸಲ ಜೀವಕಳ ತುಂಬಿ ಹೆಂಗ ಮರುವಾಗಿ ತುಂಬ ಗೊತ್ತಾಗ. ನಾನು ಎಗರಿಸಿದಿಂಗ, ನಾನು ಲುಂಗಿ ಎಗರಿಸಿದೆ, ಅದು ಸೀದಾ ನಮ್ಮ ದೊಡ್ಡಿಂದ ಹೋಗ್ಬೇಕು. ಅದ್ರ ಗಾಳಿಗೆ ಆರಿಗಿರಿ ತಂದ ಇದನ್ನ ಎತ್ತಿ ಮೇಲೆ ಇಟ್ಟಿದ್ದೇನೆ. ಅಬ್ಸರ್ವ್ ಮಾಡಬೇಕು. ಇದು ಎಂತ ಸಿದ್ಧಿ ವಿನಾಯಕ. ಮನೆಯ ಮಕ್ಕಳಿಗೆ ವಿದ್ಯೆ ಇರಲಿಲ್ಲ ಅಂದ್ರೆ, ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂದ್ರೆ, 3 ತಿಂಗಳು 4 ತಿಂಗಳಿದ್ದು ಅಬರ್ಷನ್ ಆಗ್ತಿದ್ದು ಅಂದ್ರೆ, ಮನೆಯಾಗ ಸಂಪತ್ತು ಕಮ್ಮಿತ್ತು, ಮನೆಯಾಗ ಬಡತನ ಹೆಚ್ಚಿತ್ತು, ಆರೋಗ್ಯ ಭಾಗ್ಯದ ಕೊರತೆ ಇತ್ತು, ಗಂಡ ಹೆಂಡತಿ ಸಾಮರಸ್ಯ ಇರಲಿಲ್ಲ ಅಂತಂದ್ರೆ ಈ ಗಣಪತಿಗೆ ನಡ್ಕೊಂಡ ಇವೆಲ್ಲ ಬರಬ್ಬರಿ ಆಗ್ತಾವ.
ಶಾಂತೈ ಮುತ್ಯಾರ, ರಾಮಯ್ಯವರ ಹಾಗೂ ಉಪನಾಳವರೇ ಹಾಗೂ ಈ ನಗರದ ಸಮಸ್ತ ಎಲ್ಲ ನಾಗರಿಕರು, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ವಿಘ್ನೇಶ ಒಬ್ಬನೇ ಇರುವುದಕ್ಕಿಂತ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಅಷ್ಟ ಹೆಣ್ಮಕ್ಳು ಕಡುಬು ಮಾಡಿ ನೈವೇದ್ಯ ಹಿಡಿತಾರೆ. ಕಾಯಂ ಹನುಮಂತೇವರಿಗೆ ಬರೋದು ಕಮ್ಮಿ. ಸಂಕಷ್ಟಿ ಅಂತ ಮಾಡ್ತಾರೆ ಹೆಣ್ಮಕ್ಳು. ಆ ಸಂಕಷ್ಟಿ ಮಾಡೋರು ಬಹಳ ಕಮ್ಮಿ. ಯಾರಾದ್ರೂ ಹೇಳಿದ್ರೆ ಮಾಡಬೇಕಾ? ಅದಕ್ಕೆ ಹುಣಿವಿ ಆದ 4ನೇ ದಿವಸಕ್ಕೆ ಕೃಷ್ಣ ಪಕ್ಷ ಅಂತ ಬರ್ತದ. 4ನೇ ದಿವಸಕ್ಕೆ ಬಂದು ಅಟ್ಟ ಕಡುಬು ನೈವೇದ್ಯ ಹಿಡಿದು ಒಳ್ಳೆ ಕಡುಬು ತಗೊಂಡು ಹೋಗ್ಬಿಡ್ತಾರೆ ಇಡಂಗಲ್ಲ. ಇಲ್ಲೇ ಸ್ವರ ಅಂದ್ರೆ ಈಶ್ವರ, ಸ್ವರ ಅಂದ್ರೆ ಈಶ್ವರ. ಅದಕ್ಕೆ ಒಂದು ಮಾತು ಸರ್ವಜ್ಞ ಹೇಳ್ಯಾನ, ಈಶ್ವರನ ನೆನೆಯಲಿಲ್ಲ ಲೇಸೊಪ್ಪುದೊಂದು ಮಾತಿಲ್ಲ, ಈಶ್ವರನ ನೆನೆಯಲಿಲ್ಲ ಲೇಸೊಪ್ಪುದೊಂದು ಮಾತಿಲ್ಲ. ಸ್ವರ್ಗವೆಂಬುದು ಶಿವಲೋಕವೆಂಬುದು ಶಿವದರ್ಶನವೆಂಬುದು ವೇಸಿಯರ ಮನೆಯೇ ಸರ್ವಜ್ಞ ಅಂತ. ಚಿತ್ತವಿಲ್ಲದ ಗುಡಿಯ ಸುತ್ತಿದೊಡೆಯನು ಫಲ, ತಾ ಎತ್ತು ಗಾನ ಹೊತ್ತು ನಿತ್ಯ ಸುತ್ತಿದಂತೆ ಸರ್ವಜ್ಞ. ಗಣಪತಿ ಗುಡಿಯನ್ನ ಸುತ್ತ ಹರಿಯೋದಿಲ್ಲ, ಮಾರುತೇಶ್ವರ ಗುಡಿಯನ್ನ ಸುತ್ತರಿತಾರೆ, ಶಿವನ ಗುಡಿಯನ್ನ ಸುತ್ತರಿತಾರೆ. ಪುಣ್ಯಾತ್ಮರೇ, ನಾವು ಭಾರತೀಯರು ಒಂದು ಊರಿದ್ದಲ್ಲಿ ಗಣಪತಿ ಇರ್ತೈತಿ, ಹನುಮಂತೇವ್ರ ಗುಡಿ ಇರ್ತದ, ಒಂದು ಈಶ್ವರ ಬಸವನ ಗುಡಿ ಇರ್ತದ, ಒಂದು ಗ್ರಾಮ ದೇವತೆ ಗುಡಿ ಇರ್ತದ. ಅವು ಎಲ್ಲವನ್ನು ಸ್ಥಾಪನಾ ಮಾಡಿದ ನಂತರ ಊರಿಗೊಂದು ಬಡಗಲ್ಲು ಅಗಸಿ ಗುಡ್ಡಿಕಲ್ಲ ದಾಟು, ಆ ಗುಡ್ಡಿಕಲ್ಲದ ಮುಂದೆ ಎದುರಿಗೆ ಒಂದು ಹನುಮಂತೇವ್ರ ಗುಡಿ ಕಟ್ಟಿಸಿರ್ತಾರ. ಇಲ್ಲೇ ನಾವು ಶಿವರಾತ್ರಿ ಆಚರಣೆ ಮಾಡ್ಲಿಕ್ಕೂ ಉತ್ತಮವಾದ ದಿನ ಒಂದು ಈಶ್ವರ ಬಸವಣ್ಣನ ಗುಡಿ ಸ್ಥಾಪನಾ ಮಾಡ್ಕೊರಿ. ಅದ್ರ ಜೊತೆ ಸಣ್ಣದೊಂದು ಯೋಗ್ಯವಾದಂತ ಹನುಮಂತೇವ್ರ ಸ್ಥಾಪನಾ ಮಾಡ್ಕೋರಿ. ಒಂದು ಆಲ್ರೆಡಿ ನಿಮಗೆ ಗಣಪತಿ ಇದ್ದಾನೆ, ಹನುಮಂತೇವ್ರ ಸ್ಥಾಪನಾ ಮಾಡ್ರಿ. ಬಿಡ್ರಿ, ಗಣಪತಿ ಇದ್ರೆ ಮುಗಿದೋಯ್ತು ಮಾಡಿ. ಆದ್ರೆ ಈಶ್ವರ ಬಸವಣ್ಣನ ಗುಡಿ ಸ್ಥಾಪನಾ ಮಾಡೋದ್ರಿಂದ ಶಿವರಾತ್ರಿಯನ್ನ ಆಚರಣೆ ಮಾಡಿ ಒಬ್ರಿಗೆ ಒಪ್ಪಿಸ್ಬೇಕಂತ ಇರ್ತದ. ಶಿವರಾತ್ರಿ ಆಚರಣೆ ಮಾಡಿ ನಾಳೆ ದಸರೆ ಪ್ರಾರಂಭ ಆಯ್ತು 22ನೇ ತಾರೀಕಿಗೆ. ದೇವಿ ಆರಾಧಕರು ದೇವಿ ಪಾರಾಯಣವನ್ನು ಮಾಡಿದ ನಂತರ ಸಾಯಂಕಾಲ ಪುರಾಣ ಪಾರಾಯಣ ಮಾಡಿದ ನಂತರ ಆ ಬನ್ನಿ ಮಾಂಕಳೆ ಅಂತಿರ್ತಾನ ತಾಯಿಗೆ ಹೋಗಿ ಮಂಗಳಾರತಿಯನ್ನು ಮಾಡಿರ್ತಕ್ಕಂಥ ನೈವೇದ್ಯವನ್ನ ಆ ತಾಯಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಆ ಪಾರಾಯಣ ಮಾಡಿದ್ದು ಸಾರ್ಥಕ ಆಗ್ತದೆ. ಅಲ್ಲೇ ಮನೆಯೊಳಗ ಕುಂತು ಪಾರಾಯಣ ಮಾಡೋದಿಲ್ಲ. ಅದು 22ನೇ ತಾರೀಕು ಪ್ರಾರಂಭ ಆಗಿ ಅಕ್ಟೋಬರ್ 2ನೇ ತಾರೀಕು ಬನ್ನಿ ಹಬ್ಬದ ವಿಜಯದಶಮಿ. ಎಲ್ಲ ಹೆಣ್ಣು ಮಕ್ಕಳು ಕಿವಿಯೊಳಗ ಬುಗುಡಿ ಕಡ್ಡಿ ಕಳಸ ಮುಂದಂತ. ಈಗಿನ ಹೆಣ್ಣು ಮಕ್ಕಳು ಅವು ಫೋನು ನಕ್ಲೆಸ್ ಹೋಗ್ಬಿಟ್ಟ, ಬುಗುಡಿ ಕಡ್ಡಿ ಬೆಂಡಾಲಿ ಕಾಲುಂಗ. ಹಿಂಗ್ ನಾವು ಸಣ್ಣವಿದ್ದಾಗ ನಮ್ಮ ಸೋದರತ್ತಿ ಮಕ್ಕಳಿಗೆ ನಾ ಮಜಾಕ್ ಮಾಡ್ತಿದ್ದೀನಿ, ನಿನ್ನ ಕಾಲು ತೋರಿಸಂತೆ. ಯಾಕ ನನ್ನ ಕಾಲು ಯಾಕೆ ನೋಡಿ ನನಗೆ ನೀನು ಯಾರ ಕಾಲುಂಗ್ರು ಇಟ್ಟಾರ? ನನ್ನ ಲಗ್ನ ಆಗೈತೇನೆ ಅಂತಿದ್ರು. ಲಗ್ನ ಮಾತ್ರ ಕಾಲುಂಗ್ರು, ಚೈನಾ ಮಾತ್ರ ಮಕ್ಕಳ ಮರಿಗೆ ಹುಟ್ಟಿದ ಮನೆಯೊಳಗೆ ಇರ್ತಾವ. ಎಲ್ಲಾ ಹೆಣ್ಮಕ್ಳ ಕಳಸ ಮುಂದೆ ಬುಗುಡಿ ಕಡ್ಡಿ ಬೆಂಡಾಲಿ 9 ಕಣ 5 ಕಳಸ ಇವು ಗಂಡನ ಮನೆಯವ್ರು ಕೊಡ್ಲೇಬೇಕು. ತವ್ರ ಮನೆಯವ್ರು ಏನು ಕೊಡ್ಬೇಕಂತ ಏನಿಲ್ಲ. ಗಂಡನ ಮನೆಯವ್ರು ಮುತ್ತೈದಿ ಮೂಲ ಸಾಮಾನು ಕೊಡಬೇಕು. ನಿಮಗೆ ಕಿವಿ ವಜ್ಜಕಂತಂದ್ರ ಅಗಸಿ ಕಡ್ಡಿಯರ್ ಇಟ್ಕೊಂಡು ನಾಳೆ ಬನ್ನಿ ಮಾಂಕಳಿಗೆ ಸ್ಥಾಪನಾ ಮಾಡಿ. ಫಾರೆಸ್ಟ್ನ್ಯಾಗ ಗಿಡ ಸಿಗ್ತಾವ. ಇಲ್ಲೆಲ್ಲಾರ ನೀವು ಕಟ್ಟುವಂತ ಗುಡಿಯನ್ನ 100 ರೂಪಾಯಿ 60 ರೂಪಾಯಿ ಎಷ್ಟೇ ಹೇಳಿದ್ರು, 60-120 ಅದಂತ. ಒಂದು ಕಡೆ ಜಾಗ ಉಳಿಸ್ರಿ. ಈಗ ಯಾರು ಮನಿ ಮುಂದೆ ಮಾಡ್ಲಿಕ್ಕೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಜವಳದ ಕಾರಣ ಅಂತ ಇರ್ತಾವ, ಕುರಿಸದ ಕಾರಣ ಅಂತ ಇರ್ತಾವ, ನಾಮಕರಣ ಇರ್ತಾವ, ಎಂಗೇಜ್ಮೆಂಟ್ ಇರ್ತಾವ, ಇನ್ನಿತರ ಶುಭ ಶೋಭಾನ ಕಾರ್ಯಕ್ರಮಗಳು ನಡೀತಿದ್ದು. ಅದಕ್ಕೆ ಫ್ರೀಯಾದ ಜಾಗ ಉಳಿಸಿ ದೇವಸ್ಥಾನಗಳನ್ನ ಮಾಡಿಕೊಂಡು ಬನ್ನಿ ಮಾಂಕಳಿಯನ್ನು ಮೊದಲು ಇಲ್ಲಿ ನೋಡಿ ವಾಸ್ತು ಪ್ರಕಾರವಾಗಿ ಸ್ಥಾಪನಾ ಮಾಡಿ ಮುಂದೆ ನಿಮ್ಮ ಒಂದು ಕಾರ್ಯಕ್ರಮಗಳಿಗೆ ಜಾಗ ಉಳಿಸಿ ನಾಳೆ 22ನೇ ತಾರೀಕು ಫಾರೆಸ್ಟ್ನಾಗ ತಂದು ಅದಕ್ಕೆ ಪಂಚಾಮೃತವನ್ನು ಎರೆದು ಈ ಬಾಲ ಮಕ್ಕಳನ್ನ ಇಲ್ಲದ ನೋಡಿ, ಈ ಬಾಲ ಮಕ್ಕಳು 5 ಮಕ್ಕಳ ಕಡೆಯಿಂದ ಹಚ್ಚಿದ್ರಲ್ಲ, ಆ ಮಕ್ಕಳು ಯಾವ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾವ ನಿತ್ಯ ಆ ಗಿಡನೂ ಕೂಡ ನಿಮಗಾಗಿ ಅದು ಲೋಕಾರ್ಪಣೆಯನ್ನು ಬರ್ತಾ ಇದೆ. ಇವತ್ತು ಹೆಂಗ ಸಿದ್ಧಿ ವಿನಾಯಕ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ ಅನ್ನೋ ಹಂಗ ಗಿಡನೂ ಲೋಕಾರ್ಪಣೆ. ಬನ್ನಿ ಗಿಡಕ್ಕೆ ಯಾರು ನಡ್ಕೊಂತಾರ ಅವ್ರಿಗೆ ಬಂಗಾರ ಬಲ ಇರ್ತದೆ. ಹರಗು ಇರ್ಲಿಲ್ಲ ಅಂದ್ರೆ ಬಂಗಾರ ಚಂದ ಕಾಣೋದಿಲ್ಲ.
ಅರಿವು ಇಲ್ಲ ಅಂದ್ರೆ ಬಂಗಾರ ಚಂದ ಕಾಣುದಿಲ್ಲ. ಬೋರ್ಮಳ ಯಾರು ಕೊಳ್ಳಾಗಿಲ್ಲ, ಆ ಬೋರ್ಮಳ ಟಂಕ ಬೇಸ್ತಿರ್ತಾರೆ ಹಿಂಗ, ಆ ಒಳಗೆ ಅರ್ಗ ತುಂಬಿದ್ರೆ ಅದು ಚೆಕ್ 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 ಮೂಡ್ತದೆ. ಇಲ್ಲ ಬರೇ ಬಂಗಾರ ಇಟ್ರೆ ಮೂಡ್ಲೋದಿಲ್ಲ. ನೀವು ತಾಳ್ಯಾನ ಗುಂಡ ಇಟ್ಟಿದ್ರೆ ಅರ್ಗ ತುಂಬಿರ್ತಾರೆ, ನಡಬಾರ್ಕೊಂದು ಬೆಳಿ ಸಳಿ ಹಾಕಿ. ಅದಕ್ಕೆ ಮನಸ್ಸು ಹೆಂಗಿರ್ಬೇಕಂದ್ರೆ ಅರಿಗಿನ ಹೆಂಗಿರ್ಬೇಕಂತ. ಬೆಣ್ಣಿ ಅದಕ್ಕೆ ಲೋಕದ ಅರಮನೆಯಲ್ಲಿ ಸತ್ಯಗಳುಂಟು, ತುಂಬಿಡದ ಬೆಳೆದ ಮೆಣಸಿನಕಾಯಿ ತೂಕಕ್ಕೆ ಸಮಾನವಾಗಿ ತೆಗೆದೆಗೆದು ತುಂಬು ನೀನಾಗಬೇಡ, ಮಜ್ಜಿಗೆಯೊಳಗಿನ ಬೆಣ್ಣೆ ಕರಗಿಸಿದರೆ ತುಪ್ಪ, ನೀನಾಗು ದೇವರ ಮುಂದಿನ ದೀಪ. ಸದ್ಗುರು ಶ್ರೀ ದಾಸವಾಳೀಶ. ಉಂಟು, ಒಳ್ಳೆಯರು ಉಂಟು, ಕೆಟ್ಟರು ಉಂಟು. ನಮ್ಮ ಮನೆಯೊಳಗೆ ನಮ್ಮಪ್ಪ ಮೆಣಸಿನಕಾಯಿ ತಂದಾನಂತೇಳಿ ನನ್ನ ತಾಯಿ ತುಂಬಕ್ಕೂ ರೊಕ್ಕ ಕೊಟ್ಟಾನಂತೇಳಿ ತುಂಬುನು ಕೂಡಿಸಿ ಕೊಟ್ಟೋದಿಲ್ಲ. ತುಂಬು ಚೂಟಿ ಹೋಗೋದು ಹೆಂಗ ಮೆಣಸಿನಕಾಯಿ ಕುಟ್ಟತಾಳೋ ಹಂಗ ದುಷ್ಟ ಜನರ ಜೊತೆ ಬಸ್ಸಿನೊಳಗು ಕುಟುಕು ಕುಂತಾಗೋ ತೇರಿ ಒಂದು. ಆದ್ರೂ ಕೂಡ ದುಷ್ಟ ಅರ್ಥಾಯ್ತೀನಿ. ನಿಂದನೆ ಮಾಪಾಪ, ನಿಂದನೆ ಆಡಬೇಡ್ರಿ ದಯವಿಟ್ಟು. ಹೆಣ್ಣು ಮಕ್ಕಳಿಗೆ ಈ ನಿಂದನೆ ಮಾಪಾಪ ನನ್ನ ತಾಯಿ ಮೊದಲುಗೊಂಡು ಹೇಳಿಕತ್ತೀನಿ. ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಪಾಪ. ಯಾರ್ದಾರ ಎಲ್ಲಾರ ಆಡ್ಕೊಂತೀರಿ ಕುಂತು ಸಂಜೆ ಮುಂಜೇನಿಲ್ಲ ಸಾಯಂಕಾಲ 5:30 6 ಗಂಟೆ ತನಕ ಪಿರಿಯಡ್ ಚಾಲುವಾಗಿರ್ತದ. ಮಕ್ಕಳು ಬಂದ್ರೆ ಭಾಷೆ ತಿಳಿಯಂಗಿಲ್ಲ, ಅಂತ ಭಾಷೆ ಒಳಗೆ ಮಾತಾಡ್ತೀವಿ. ನೀರ್ ತರಿ ಮತ್ತೆ ನಿಮ್ಮ ಹೆಣ್ಮಕ್ಳು ಬಂದಾಗ ನೀವು. ಬನ್ನಿ ಹಬ್ಬ ಬಂತು. ಬನ್ನಿ ಹಬ್ಬದ ಸಂಕೇತ ಏನು? ಭಾವಕ್ಯತೆ ಸಂಕೇತ ಬನ್ನಿ ಹಬ್ಬ. ಸುಮ್ಕುಂದ್ರಬೇಕು ಸಾವುಕಾರ್ತಿ. ನಿನ್ನ ಮೊಮ್ಮಗ ನೋಡಿದ್ರೆ ನೆದರಕ್ಕ ನಮಗೆ ಉಪನಾಳ್ ಮಂದಿ ಸುಮಾರು ನೋಡ್ರಿ. ಈಗ ಬನ್ನಿ ಹಬ್ಬ ಅಂತ ಬರ್ತದ. ಎಲ್ಲಿ ಕುಂತಿದ್ದಲ್ಲ ನಿಮ್ಮ ಮೊಮ್ಮಗಳು ಇಲ್ಲೇ ಇದ್ಲ, ಯಾರ್ದಾರ ಮನೆ ಕಟ್ಟೋ ಮುಂದೆ ಕರ್ಕೊಂಡು ಹೋಗಿದ್ರು. ಬನ್ನಿ ಹಬ್ಬ ಬರ್ತದ. ಬನ್ನಿ ಹಬ್ಬ ಯಾಕೆ ಬರ್ತದ? ಬನ್ನಿ ಹಬ್ಬ ನಾವು ನೀವು ಬಂಗಾರ ಆಗಿರಮ್ಮ. ಆ ಬಂಗಾರ ನೀವು ಹೆಣ್ಣು ಮಕ್ಕಳಿಗೆ ಇಲ್ಲಿ ಕುಂತಿರ್ಲಿ 4-5 ಮಂದಿ 1 2 3 4 5 6 7 8 9 10 ಆ ಹಿಂದಿನ ಹಿಂಗ್ ಹಿಡ್ಕೊಂಡು ಇವ್ರು ಹೆಣ್ಮಕ್ಳು ತಿಂಗಳಿಗೊಮ್ಮೆ ಎಣಿಸ್ತಾರಲ್ಲ ಬಂಗಾರ ಬರ್ದಿಟ್ಟಿರ್ತಾರ. ಈ ಕಂಪನಿ ನಿಮಗೂ ಗೊತ್ತಿಲ್ಲ, ಎಣಿಸ್ತಾ ಇರಲಿಲ್ಲ. ಆ ಬಂಗಾರ ಯಾಕೆ ನಮ್ಮವ್ರು ಯಾಕಂದ್ರು ಸಚಿನ ಸಾಲಿ ಮಟ್ಟಿಗೆ ಮಾಂತೆ ಮುತ್ಯಾಗ ರಾಮಯ್ಯ ಸೌಂಡ್ ಕಮ್ಮಿ ದೌಡು ಬಿಡ ಅಂತ ಮಾಡಿದ್ದೆ. ಈಗ ರಾಮಯ್ಯ ಮುತ್ಯಾಗ ನಮ್ಮ ನಂದಿ ಕೋಲು ಮಠ ಸಿಟ್ಟುವಾಗ ಮುತ್ಯಾಗ ಮಾಂತೆ ಮುತ್ಯಾಗ ಸಚಿನಿಗೆ ಹುಡುಕಿಯಾರಿಗೆ ಬಂದು ಇದನ್ನು ಕೊಡ್ತೀರಿ, ಬನ್ನಿನ ಯಾಕೆ ಕೊಡ್ತೀರಿ? ಆ ಬಂಗಾರ ಏನು ಮಹತ್ವ? ಅದರಿಂದ ವೈಜ್ಞಾನಿಕ ಕಾರಣ ಏನು? ಬಂಗಾರ ತರಬೇಕು, ಕತ್ತಲಾಗಿಡಬೇಕು, ಅದನ್ನ ಅಗಲೆಲ್ಲ ತೆಗೆದು ನೋಡಬೇಕು. ಸುಮ್ಮನೆ ಹೆಣ್ಮಕ್ಳು ಹಿಂಗ್ ಮಾಡ್ತಾರ, ದಿನ ಹಿಂಗ್ ಮಾಡ್ತಾರ. ಆ ಸಂಜೆನಾಗ ಹೆಂಗ್ ಗ್ಯಾಸ್ ಲಾಕ್ ಬಂದ್ ಮಾಡಿ ದಿನ ಸಂಜೆ ಅದನ್ನ ಕಾಯ್ಬೇಕು. ನಾವು ಕೊಟ್ಟು ದುಡ್ಡು ಕೊಟ್ಟು ನಾವು ತಂದು ಕತ್ತಲ ಸಂಪತ್ತನ್ನ ನಾವು ಯಾಕೆ ಕಾಯ್ಬೇಕು? ಕತ್ತಲ ಸಂಪತ್ತನ್ನ ನಾವು ಯಾಕೆ ಕಾಯ್ಬೇಕು? ನಮ್ಮ ಹಿರಿಯರು ನಾವು ನೀವು ಬಂಗಾರ ಆಗಿರೋ ಮಂದಿ ಯಾಕಂದ್ರು ಅದು ಕುರಿಪೆಲ್ಲ ಕುಡುಗೋಲಲ್ಲ, ಗೂರ್ತಿ ಎಲ್ಲ ಬೆಳಗಲ್ಲ, ಸೆಲಿಕೆಲ್ಲ ಕೊಡ್ಲಿಲ್ಲ. ನಮ್ಮ ಬದುಕಿಸುವಂತ ನಮ್ಮ ಕಾಯಕಕ್ಕೆ ಸಹಯೋಗಿಯಾಗಿ ನಮಗ ಅನ್ನ ಹಾಕುವುದಲ್ಲ ಬಂಗಾರ. ಯಾಕೆ ನಾವು ನೀವು ಬಂಗಾರ ಆಗಿರಮಂತಂದ್ರ ನಾವು ನೀವು ಬಂಗಾರ ಆಗಿರೋ ಯಾಕಂದ್ರ ಬಾಂಧವ್ಯದ ಸಂಕೇತ ಅದು ಬಾಂಧವ್ಯದ ಸಂಕೇತ. ಆ ಬಾಂಧವ್ಯದ ಸಂಕೇತ ಜಗಳದೊಳಗೆ ಅಣ್ಣ ತಮ್ಮಂದಿರು ಜಗಳಾಡಿರ್ತಾರೆ, ಮಕ್ಕಳು ಮನೆಯವರು ಜಗಳಾಡಿರ್ತಾರೆ. ಮನೆ ಮುಂದೆ ನೀರು ಚೆಲ್ಲಿದಕ್ಕೆ ಫಲ ಬಿತ್ತುದ್ರೊಳಗ ಮಕ್ಕಳ ಮರಿ ಆಡೋದ್ರಾಗ ಗ್ಲಾಸಿಗೆ ಕಲ್ಲು ಹೋಗಿರ್ತಾವು. ಏನೋ ಮಕ್ಕಳ ಮನೆಯವರು ಅಣ್ಣ ತಮ್ಮಂದಿರು ಜಗಳಾಡಿರ್ತಾರೆ. ಅಂದಾಗ ತಮ್ಮನಿ ಅಂತ ಹೇಳ್ತಾಳ, ನೋಡು ನಿಮ್ಮ ಅನ್ನ ಬಿಟ್ಟು ತೊಟ್ಟಲ್ಲಾಗ ನೀ ದೊಡ್ಡವಾಗಿ ಅವ ಹಿರಿಯ ಒಂದು ಮಾತು ಅಂದ್ರೆ ಏನಾಯ್ತು, ನಿಮ್ಮ ಅಣ್ಣಗೆ ಹೋಗಿ ಬನ್ನಿ ಕೊಟ್ಟು ಬಾ ಅಂತ. ಹಕ್ಕಿ ಹೇಳ್ತಾಳ, ನೀ ಬಿಟ್ಟು ತೊಟ್ಟಲ್ಲಾಗ ನಿಮ್ಮ ತಮ್ಮ ದೊಡ್ಡವಾಗ ಸಣ್ಣವ ಒಂದು ಮಾತು ಅಂದ್ರೆ ಏನಾಯ್ತು, ನೀ ಎತ್ತಿ ಹೇಳಿಸಿದ ಮಗ ನಿಮ್ಮ ತಮ್ಮಗೆ ಹೋಗಿವಿ ಬನ್ನಿ ಕೊಟ್ಟು ಬಾ ಅಂತ. ನಾವು ನೀವು ಬಂಗಾರ ಆಗಿರಮ್ಮ. ಯಾಕಿರಮ್ಮ? ನಮ್ಮ ನಿಮ್ಮ ಮಾತೃ ಹೃದಯ, ನಮ್ಮ ನಿಮ್ಮ ಸಹೋದರತ್ವದ ಹೃದಯ ಹೆಂಗಿರ್ಬೇಕು? ಬಾಂಧವ್ಯ ಅಂದ್ರೆ ಬಂಗಾರ ಇದ್ದಂಗಿರ್ಬೇಕು. ಅದು ನೀರೊಳಗೆ ಹಾಕಿದ್ರು ನೆನೆಯೋದಿಲ್ಲ, ಭೂಮಿ ಒಳಗಿಟ್ರು ಕೊಳೆಯೋದಿಲ್ಲ. ಸಕಾಲಕ್ಕ ಪುನರಪಿ ಜನನಂ ಪುನರಪಿ ಮರಣಂ. ಹೆಂಗ ಮಾನವ ಹುಟ್ಟಿ ಮೊಮ್ಮಗನಾಗಿ ಮರಿಮೊಮ್ಮಗನಾಗಿ ಹುಟ್ಟುತ್ತಾನೋ ಹಂಗ ಬಂಗಾರ ಮತ್ತು ಅಕ್ಕ ಸಾಲಿಗನ ಕೈಯಲ್ಲಿ, ಬಂಗಾರ ಅಕ್ಕ ಸಾಲಿಗನ ಕೈಯಲ್ಲಿ ಮತ್ತೆ ಕರಗಿ ಆಭರಣವಾಗುತ್ತೋ. ಹಿರಿಯರಿಂದ ಕಿರಿಯರಿಗೆ ನಮ್ಮ ನಿಮ್ಮ ಬಾಂಧವ್ಯ ಮುಂದುವರಿಲಿ ಅನ್ನೋದಕ್ಕೆ ನಾವು ನೀವು ಬಂಗಾರ ಆಗಿರೋ ಅಂದ್ರು.
ನಮ್ಮ ಶಾಂತಯ್ಯಪ್ಪ ಜಾತ್ರೆ ಅಂದ ಅಲ್ಲಿದ್ರೆ ಎಷ್ಟೊತ್ತನ ಮಾತಾಡ್ತಿದ್ನ ನಾನು ಜಾತ್ರೆ ಮಾಡಮ್ಮನ್ನ ನಿಜಕ್ಕೂ ಮುಂದಿನ ಸಲ ಅದು ಕಾಲ ಗತಿಸಬಹುದು. ಕೂಸು ಈಗ ನಾಮಕರಣ ಮಾಡೀವಿ. ಏನಂತ ನಾಮಕರಣ ಮಾಡೀವಿ? ಸಿದ್ಧಿ ವಿನಾಯಕ ಕುಟುಕುರ್ ಅಂದೀವಿ. ಒಂದೇ ಹೆಸರಂದಿ, ಇನ್ನ 4 ಹೆಸರು ಉಳ್ದಾವ. ಒಂದೇ ಹೆಸರಂದಿ ಶಿವ, ಬಸವಣ್ಣ, ದೇವಿ, ಹನುಮಂತಿಯವರು, ಇನ್ನ 4 ಉಳ್ದಾವ. ಈ ಒಂದೇ ಹೆಸರಂದಿ ಸಿದ್ಧಿ ವಿನಾಯಕ ಕುಟುಕುರ್ ಅಂದೀವಿ. ಈಗ ಅವು ಹೋಗಿ ಬಿಟ್ಟವ. ಮೆಲ್ಲಕನ ಬಡಿಯಲಿ ನನ್ನ ಮಗ ಹೂವ ಬೆಳೆಸ್ತೇನೆ ಅಂತಿದ್ದ. ಹಿಂಗ ಅಕ್ಕ ತಂಗಿಯರ ಮಕ್ಕಳು ನಾಮಕರಣ ಮಾಡಿ ಚಪ್ಪರಿಸ್ತಿದ್ದು. ಈಗ ಹೋಗಿ ಬಿಟ್ಟವ. ಕುಟುಕುರ್ರನ್ನ ಹೋಗಿ ಬಿಟ್ಟವ. ಚುವಚ್ಚೆ ಅಂತಿದ್ರು. ಈಗ ಅವು ಹೋಗಿ ಬಿಟ್ಟವ. ಈಗಿನ ಮಕ್ಕಳು ಪುಣ್ಯ ಮಾಡ್ಯಾವ. 10,000 ಮಗಲು ಕೊಳ್ಳಾಗ ಹಾಕ್ಯಂತವ. ನನಗಿಷ್ಟು ಕಲ್ತೀನಂದ್ರ ಮಿಲ್ಕ್ ಚಾಕ್ಲೇಟ್ ಅಂದ್ಬಿಡ್ತೀನಿ. ಅದು ಡೈರಿನೋ ಗೊತ್ತಾಗೋದು. 10 ಡೈರಿ ಮಿಲ್ಕ್ 10 ರೂಪಾಯಿ ಚಾಕ್ಲೇಟ್ ಕಿಸೆದಾಗ ಇಡ್ತಾರ. 10 ರೂಪಾಯಿದು ಕುರ್ಕುರಿ ತಿಂತಾವ. ನಾವು ನಮ್ಮ ಉಪನಾಳ ಸರ್ ಮೊಮ್ಮಗಳಿದ್ದಂಗ ಜ್ವರ ಬಂದ್ರ ಅರ್ಕಿನಿ ಪೇಪರ್ ಮಟ್ಟಿ ಅಂತ ತರ್ತಿದ್ರು. ನಮ್ಮ 40 ವರ್ಷದ ಹಿಂದಿನ ಸುದ್ದಿ. ಈಗ ಪುಣ್ಯವಂತ ಮಕ್ಕಳು ನಮಗಿಷ್ಟಿದ್ದಾಗ ನಮ್ಮ ಮೈ ತುಂಬ ಹಂಗಿತ್ತೋ ಇಲ್ಲ, ಮತ್ತೆ ಮ್ಯಾಗಿಂದ ಒಂದು ಹಂಗಿರ್ತಿತ್ತು. ಈಗ ಹುಟ್ಟಾಗ್ಲೇ ಹಂಗೆ ಹಾಕ್ಯಂಬಂದು. ಈಗಿನ ಜನರೇಷನ್ ಎಷ್ಟು ಫಾಸ್ಟ್ ಅದ ಅರ್ಥ ಆಯ್ತು. ಅದಕ್ಕೆ ತೇರು ಯಾಕೆ ಮಾಡಿದ್ರು? ಇವು ಗೌಡ್ರು, ಇವ್ರು ಕುಲ್ಕರ್ಣಿಯರು. ಇವ್ರು ಮಾತೇಳಿ ಮುಗಿಸ್ತೀನಿ ನಾನು. ಇವ್ರು ಗೌಡ್ರು, ಇವ್ರು ಕುಲ್ಕರ್ಣಿಯರು, ಇವರು ಶ್ರೀಮಂತರು, ಇವ್ರು ಸ್ವಾಮಿಯರು, ಇವರು ಅನ್ನುವ ಭಾವನೆ ಇಲ್ಲದೆ ವರ್ಷಕ್ಕೊಂದು ಸಲ ಒಂದೇ ತಾಯಿಯ ಮಕ್ಕಳಾಗಿ, ಒಂದೇ ಸಹೋದರರಾಗಿ ಹಗ್ಗವನ್ನ ಹಿಡಿದು ತಾಳ್ಮೆಯಿಂದ ಒಬ್ಬರ ಭುಜಕ್ಕೆ ಒಬ್ಬರು ಭುಜವನ್ನಚ್ಚಿ, ಒಬ್ಬರ ಕಾಲ ಮೇಲೆ ಒಬ್ಬರು ಕಾಲಿಟ್ಟು ಭಕ್ತಿ ಭಾವದಿಂದ ಆಚಾರ ವಿಚಾರ ತನುಮನದನ ಸೇವೆಯನ್ನ ಸಲ್ಲಿಸಿ ಕಾಯ ವಾಚ ಮನಸಾದಿಂದ ತಮ್ಮ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯನ್ನ ತೇರಿಗೆ ಏರಿಸಿರುವಂತ ಕಳಸವನ್ನ ಕಣ್ಣು ತುಂಬ ನೋಡಿ ಹರ 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 ಮಹಾದೇವ ಅಂತ ಹಗ್ಗವನ್ನಿಡಿದು ಜಗ್ಗಿ 4 ಗಾಲಿಯ ತೇರನ್ನ 4 ದಿಕ್ಕು ಉಪದಿಕ್ಕುಗಳ 4 ಸೇರಿಸಿ 8 ದಿಕ್ಕುಗಳ ಮಧ್ಯದಲ್ಲಿ ಬದುಕುವಂತ ಈ ಜೀವ ವಸತಿಗೆ ತೇರು ಸಾಗಿದಂಗೆ ಸಾಗಲಿ ನನ್ನ ಮಣಿತನಂತೂ ಉತ್ತತ್ತಿ, ತೆಂಗಿನಕಾಯಿ, ಬಾಳಿಯನ್ನು, ನಿಂಬೆಯನ್ನು ಹಾರಿಸಿದರು. ನೈವೇದ್ಯ ಹಾರಿಸಲಿಲ್ಲ. ಉತ್ತತ್ತಿ, ಬಾಳಿಯನ್ನು ಪೂಜ್ಯನೀಯ ವಸ್ತುಗಳು ಎಂದಂಗ ನಾವು ಪವಿತ್ರ ಆಗಲಿ, ನಮ್ಮ ಮನೆ ಪವಿತ್ರ ಆಗಲಿ. ಈ ನಗರಕ್ಕೆ ಇದು ವಿದ್ಯಾಗಿರಿ ನಗರ. ಇದು ಯಾವ ಗಿರಿ ನಗರ? ವಿದ್ಯಾಗಿರಿ ಅಲ್ಲ, ವಿದ್ಯಾಗಿರಿಯ ಜೊತೆ ಅದರೊಳಗೆ ನಗರ ಅಂದ್ರೆ ಕಿರಿಯ. ಅದಕ್ಕೆ ಶ್ರೀನಗರ ಅಂತ ಬರ್ತೈತಿ. ಇದು ಪೃಥ್ವಿರಾಜ ಚೌಹಾಣ ಬರ್ತೈತಿ. ಆಮೇಲೆ 12ನೇ ಶತಮಾನದೊಳಗೆ ಅಲ್ಲೆಲ್ಲ ಬೇರೆ ಬೇರೆ ಗಾಂಧಾರಿ ಊರುಗಳು ಬರ್ತಿರ್ತಾವೆಲ್ಲ ಬಿಡಿಸಿದ ಶ್ರೀನಗರದ ಇತಿಹಾಸಗಳು. ಕಾಶ್ಮೀರದೊಳಗಿಂತ ಶ್ರೀನಂದನ ಆಳಿರ್ತಕ್ಕಂಥ ನಗರ ಇವತ್ತು ಬಹಳ ಉತ್ಸುಕತೆ. ಇದು ಚತುರ್ದಶಿಯ ದಿನ. ಯಾಕಂದ್ರೆ ಇವತ್ತು ಗಣಪತಿಯನ್ನು ನೋಡೋಕ್ಕಿಂತ ಪೂರ್ವದೊಳಗೆ ಚಂದಪ್ಪನ ನೋಡಬಾರ್ದಂತ. ಅದ 5 ದಿವಸ ಇಟ್ಟು, 9 ದಿವಸ ಇಟ್ಟು, 11 ದಿವಸ ಇಟ್ಟು, 21 ದಿವಸ ಇಟ್ಟು ಕಳಿಸುವ ಗಣಪತಿ ಅಲ್ಲ. ಸದಾ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಯಾವ ವಿಘ್ನ ಬಾಧೆಗಳು ಬರಲಾರದಂಗ ನಿರ್ವಿಘ್ನದಿಂದ ನಿಮ್ಮನ್ನ ಕಾಯುವಂತ ಗಣಪತಿಯನ್ನ ಅಚ್ಚುಕಟ್ಟಾಗಿ ವೇದ ಗೋಷ್ಠಿಯನ್ನ ಮಾಡಿ ಸಮಾಭಾವನೆಯಿಂದ ಎಲ್ಲರೂ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ ಬರ್ತ ಸಿದ್ಧಿ ವಿನಾಯಕ ಲೋಕಾರ್ಪಣೆಗೊಂಡಾರ. ನಿಮ್ಮೆಲ್ಲರ ತನ್ಮನದಲ್ಲಿ ಇರುವಂತ ದುಷ್ಟಶಕ್ತಿಗಳು ದೂರಾಗಿ ಕಸ್ಮಲಗಳನ್ನು ಕಳೆದು ಫಲವತ್ತಾದ ರೈತನ ಫಸಲು ಬೆಳೆದಂಗೆ ನಿಮ್ಮಲ್ಲಿ ವಿದ್ಯೆ, ಆರೋಗ್ಯ, ಆಯುಷ್ಯ, ಮುತ್ತೈದೆ ಭಾಗ್ಯ ಸದಾ ಬೆಳೀಲಿ ಅಂತ ಹೇಳುತ್ತಾ ಒಂದು ಮಾತು ಹೇಳಬೇಕಂತ ಮಾಡಿ ಹೇಳಬೇಡ. 2 ಸಾಲಿನಾಗ ಐತಿ. ಅಂಬರೀಶ್ ಸರ್ ನಿಮ್ಮ ಮನೆಗೆ ಹಳೆ ಬಂಗಾರ ಕೊಡ್ಬೇಕ? 2 ಸಾಲ ಹೇಳ್ತೀನಿ. 2 ಸಾಲ ಹೇಳ್ಬೇಕಾದ ಕಷ್ಟ ದೈವ ಐತಿಲ್ಲ ಹುಡುಗ. ನಮ್ಗೆಲ್ಲ ಪಟಾಕಿ ಎಲ್ಲ ಕೊಯ್ತಿದ್ದಿ. ಈಗ ದೈವ ಐತಿ ಹುಡುಗರಿಗೆ. ಇಲ್ಲಿ ನಮ್ಮ ಪರಂಪರೆಯನ್ನ, ನಮ್ಮ ಹಿಂದುತ್ವವನ್ನ ಆಚರಣೆ ಮಾಡ್ತಾವ.
ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ರಿ, ಮಕ್ಕಳಿಗೆ ಎಲ್ಲ ಕೊಡ್ರಿ. ನೀವು ನೈವೇದ್ಯ ಮಾಡ್ರಿ ಹೌದಿಲ್ಲ. ಯಾರು ಗಣಪತಿ ಯಾರಿಗೆ ಅಷ್ಟ ಹಿಂಗ ಪಾರ್ವತಿ ಮತ್ತು ಲಕ್ಷ್ಮೀ ಏನು ಪ್ರಸಿದ್ಧ, ಲಕ್ಷ್ಮೀ ಮತ್ತು ಶನಿದೇವ ಇಬ್ಬರು ಬಂದ್ರಂತ. ಲಕ್ಷ್ಮೀ ಶನಿದೇವ ಇಬ್ಬರು ಬಂದ್ರಂತ. ಹಿಂಗ ಗಣಪತಿ ಮುಂದೆ ನಮ್ಮ ಮಾಂತೈ ಮುತ್ಯ ನಂತರ ಕುಂತಿದ್ರಂತ. ರಿಟೈರ್ಮೆಂಟ್ ಆಗಿತ್ತು. ಗುಣಗುಣ ಅನ್ಕೊಂತ ಕುಂತಿದ್ದ. ನೋಡ್ರಲ್ಲ, ಅದು 1 2 ಬಾಳೆಲಿ 2 3 ಹಣ್ಣು ಅಂತಿತ್ತಂತ. ಮನೆಯಾಗ ಮನೆಯಕ್ಕೆ ಅಂತಿತ್ತಂತ. ಇದು ಸಾಲ ಎಲ್ಲ ಪೆನ್ಷನ್ ಆಗಿ ಸುಮ್ಮನೆ ಕುಂದ್ರಂತಿದ್ದೆ. ಮಾಂತೈ ಮುತ್ಯ ಮನೆಯಾಗ ಕುಂತಿದ್ನಂತ. 1 2 ಬಾಳೆಲಿ 2 3 4 ಅನ್ನವಾಗು ಹಿಂಗಂತ ಮುದಿಕ್ ಅಂದಂತ. ವಯಸ್ಸಾದ ಗಂಡ ಹೆಂಡತಿ ಸ್ವಭಾವ ನೋಡ್ಬೇಕು. ನಿಮ್ಮದು ಸಂಜ್ಞೆ ಮ್ಯಾಗ ಇರ್ತ, ನಿಮ್ಮದು ಮೆಸೇಜ್ ಮ್ಯಾಗ ರಿಂಗ್ ಮ್ಯಾಗ ಇರ್ತದೆ. ಈಗ ಗಂಡನ ಕೈಯಲ್ಲಿ ಈಗ ಹಳೆ ಮಂದಿ ನೋಡ್ಬೇಕು. ನನ್ನ ತಾಯಿ ಮೊದಲ್ಕೊಂಡು ಹೇಳಿನೇ, ದಯವಿಟ್ಟು ತಪ್ಪು ತಿಳ್ಕೊಬ. ಹಳೆ ಮಂದಿ ನೋಡ್ಬೇಕು. ಹಾಗೆ ವಯಸ್ಸಾಗಿತ್ತು ಅಂತ ತಿಂತಾರೆ. ಇದು ಸಾಲ ಎಲ್ಲ ಪೆನ್ಷನ್ ಆಗಿದೆ. ಈಗ ಇಲ್ಲೇ ಹನುಮಂತ ನಮ್ಮ ವಿದ್ಯಾಗಿರಿ ಬಂದು ಕುಂತಿದ್ನಂತ ಗಣಪತಿ ಮುಂದ. ಶನಿದೇವ ಮತ್ತು ಲಕ್ಷ್ಮೀದೇವಿ ಇಬ್ರು ಬಂದ್ರಂತ. 1,00,000 ಕೋಟಿ ಕೇಳಿ ಮುಗಿಸ್ತೀನಿ, ಭಾಷಣ ಮುಗಿಸ್ತೀನಿ. ಶನಿದೇವ ಲಕ್ಷ್ಮೀದೇವಿ ಇಬ್ರು ಬಂದ್ರಂತ. ಇಬ್ರು ಬಂದಾಗ ಲಕ್ಷ್ಮಿ ಮತ್ತು ಶನಿದೇವ ಕೇಳಿದ್ರಂತ, ಈ ಭವದೊಳಗ ಈ ಪೃಥ್ವಿಯ ಮೇಲೆ ಯಾರು ಶ್ರೇಷ್ಠರು, ಯಾರು ದೊಡ್ಡವರು, ಯಾರು ಶ್ರೇಷ್ಠರು, ಯಾರು ದೊಡ್ಡವರು ಅಂತ. ಮೊದಲ ಕನ್ನಡ ಶಾಲೆ ಕಲ್ತಿದ್ನ ರಟೈಕ ಗೈಯನೊಳಕ್ಷಜ್ಞ ಮಹಾಜ್ಞಾನಿ. ಇವತ್ತ ಒಬ್ಬ ಪ್ರಧಾನಮಂತ್ರಿ, ಇವತ್ತೊಬ್ಬ ವಿಜ್ಞಾನಿ, ಒಬ್ಬ ಅಂತರಿಕ್ಷವನ್ನ ನಡೆಸುವಂತ ವ್ಯಕ್ತಿ, ಅಂತರಿಕ್ಷವನ್ನ ಕಂಡುಹಿಡಿದಂತ ವ್ಯಕ್ತಿ ರಾಷ್ಟ್ರಪತಿ ಆಗ್ಯಾರಂದ್ರ ಅವ ಪ್ರೈಮರಿ ಸ್ಕೂಲು ಗುರುವಿನ ಕೈಯಲ್ಲಿ ರಟಾಯಿಕ ಕಲ್ತೆ ಅಂತ ಉನ್ನತ ಉದ್ಯೋಗ ಹೋಗಿದ್ದಾನೆ ಹೊರತು ಅವ ತನ್ನ ಸ್ವಂತ ಬುದ್ಧಿಯಿಂದಲ್ಲ. ಶಾಣ್ಯರಿದ್ರು ಅಲ್ಲಿ ಪಾದಗಟ್ಟಿ ಮಾಡ್ಯಾರ. ಲಕ್ಷ್ಮೀದೇವಿ ಶನಿದೇವ ನೀವಿಬ್ರು ಹೋಗಿ ಬರ್ರಿ, ನೀವ್ ಯಾರು ದೊಡ್ಡರಂತ ಹೇಳ್ತೀನಿ ಅಂತ ಅಷ್ಟ ಮಾಡಮಂತ ಹೇಳಿ ಶನಿದೇವ ಲಕ್ಷ್ಮೀದೇವಿ ಪಾದಗಟ್ಟಿಗೆ ಹೋಗಿ ಮತ್ತೆ ನಮ್ಮ ವೇದ ಮೂರ್ತಿ ಮಾಂತಯ್ಯಪ್ಪ ಅವ್ರ ತಲೆ ಬಂದ್ರು. ಮಾಂತಯ್ಯಪ್ಪ ಅವರು ಹೇಳಿದ್ರು, ಕೇಳಿ 1,00,000 ಕೊಟ್ಟು ವಿದ್ಯಾವಂತ ತಾಯಂದಿರೇ 1,00,000 ಕೊಟ್ಟು ಕೇಳ್ರಿ. ಶನಿದೇವ ಪುಣ್ಯಾತ್ಮ ಶನಿದೇವ ಹೋಗು ಮುಂದ ನೀ ಎಷ್ಟು ಚಂದ ಕಂಡಿ, ಹೋಗು ಮುಂದ ನೀ ಅಂತ ವೈಭವದಾಗ ಓದಿ ಕೇಳ್ರಿಲ್ಲೇ. ಹೋಗು ಮುಂದ ಶನಿದೇವ ನಿಂದೆಂತ ವೈಭವ ಇತ್ತು. ತಾಯಿ ಲಕ್ಷ್ಮಿ ನೀ ಬರ ಮುಂದೆ ಎಂತ ಸಡಗರದಿಂದ, ಎಷ್ಟು ಸಡಗರದಿಂದ ಬಂದೆವ ತಾಯಿ. ನೀವು ಜಗತ್ತಿನೊಳಗೆ ಹೋಗೋ ಮುಂದ ನೀ ದೊಡ್ಡವ ತಾಯಿ. ಅದಕ್ಕೆ ಸಂಸಾರಿಕರಿಗೆ ಕಂಚಾನಮ್ಮ ಕಾರ್ಯಸಿದ್ಧಿ ಶರಣ ಸತ್ಪುರುಷರನ್ನ ಬರಿಕೆಯಿಂದ ನಮಸ್ಕಾರ ಮಾಡಬೇಡಿ. ಗಂಟಿ ಹೊಡೆದು ಕಂಟಕ ಕಳ್ಕೋಬೇಕಾಗಿತ್ತಂದ್ರ ₹1 ಆದರೂ ಆ ಗಲ್ಲೆ ಪೆಟ್ಟಿಗೆ ತಂದಿಡ್ರಿ. ₹1 ಬಹಳ ಮಹತ್ವಭರಿತವಾಗಿರ್ತೈತಿ. ಎಲ್ಲದಕ್ಕೂ ₹1 ಬಹಳ ಸೂತ್ರ. ಅಲ್ಲಿ ಒಳಗೆ ಅಪ್ಪವರು ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪಂಚಲೋಹಗಳನ್ನ, ಪಂಚಾಮೃತವನ್ನ, ನವಗ್ರಹಗಳನ್ನ, ನವಧಾನ್ಯಗಳನ್ನ ಒಳಗೆ ಹಾಕಿದ್ರೆ ನಿಮ್ಮ ಕಡೆಯಿಂದ ₹1 ತಗೊಂಡು ಹಾಕಿದ್ರು. ಒಂದು ಮುದುಕಿ ಎಲ್ಲರೂ ದಾನ ಮಾಡುವಾಗ ನಂದೊಂದು ₹1 ತಗೊಳ್ರಿ ಅಪ್ಪ ಅಂತ. ಒಬ್ಬ ವೃದ್ಧ, ಒಬ್ಬ ವಯಸ್ಸಾದ ತಾಯಿ ದಾಸೋಹ ನಡೆದತ್ತು. ದಾಸವಾಳದೀಶ್ವರ ಮಠದಲ್ಲಿ ದಾಸೋಹ ನಡೆದತ್ತು. ಯಪ್ಪ ಎಲ್ಲರೂ ತಿಳಿದದ್ದು ದಾನ ಮಾಡ್ಲಿಕ್ಕೆ ಕಟ್ಟಿದ್ರು. ಅಕ್ಕಿ, ಬೇಳೆ, ಬೆಲ್ಲ ತಮ್ಮ ಶಕ್ತಾನುಸಾರ. ಒಬ್ಬ ಮುದುಕಿ, ಒಬ್ಬ ವೃದ್ಧಿ ₹1 ದಾನ ಮಾಡಿದ್ರು. ದಾಸವಾಳದೀಶ್ವರ ಮಠದ ಪೂಜ್ಯರಿಯಪ್ಪ ಇದು ಎಲ್ಲರಿಗೂ ಮುಟ್ಟಬೇಕು ಅಂತೇಳಿ ಮಕ್ಕಳು ಕುಂತು ಉಪನಾಳ ಮಾಸ್ತರ್ ಅಂದ. ನಾವೆಲ್ಲ ಲಕ್ಷಾಂಗಟ್ಟಲೆ ಕೊಟ್ಟು ಮುಗಿಯವಂತು, ಈ ₹1 ಹೆಂಗ್ ಎಲ್ಲರಿಗೂ ಮುಟ್ಟಿಸ್ತಾರ ಮಠದ ಗುರುಗಳು ಅಂತ ನೋಡಿ ಸುಮ್ಮನೆ ಕುಂತಿದ್ರು. ಸುಮ್ಮನೆ ಕುಂತಾಗ ಕುಂತಿರ್ತಕ್ಕಂತ ನಮ್ಮ ನಂದಿಕೋಲ್ ಮಠ ಅವರಪ್ಪರು RMP ಡಾಕ್ಟರ್ ನಮಗ ಕಟಕ್ ನಾವು ಸೂಜಿ ಚುಚ್ಚಬೇಕು, ರಕ್ತ ತಗೋಬೇಕು, ಸ್ಲೈಡಿಗೆ ಚೆಕ್ ಮಾಡಿ ಹೇಳ್ಬೇಕು.
ಒಂದು ವಾರದ ಮ್ಯಾಗ ನಿನಗೆ ಮೈಲೇರಿಯದ ಮುಂಜಾನೆ 3 ಮಧ್ಯಾಹ್ನ 3 ಸಂಜೆಗೆ 3 ಕೆಟ್ಟ ದಿವಸ ಇರ್ತಿದ್ವು ಗೋಲಿ ಅವನು ಒಂದೊಂದು ಒಗೆದು ಬಿಡ್ತಿದ್ವಿ ಒಂದೊಂದು ತೊಗೊಂಡ್ಬಿಡ್ತಿದ್ವಿ ಮೈಲೇರಿ ಅವಾಗ ಸಿದ್ದು ಹೋಗಿ ಅಲ್ಲಿ ಉಪ್ಪು ತೊಂಬಂದು ₹1 ಉಪ್ಪು ತೊಂಬಂದು ತಂದಿನ್ರಿ ಅಪ್ಪ ಅಲ್ಲಿ ಸಾಂಬಾರು ಏನು ಕುದೀತೈತಲ್ಲ ಅದ್ರಾಗ ಹಾಕಿ ಬಿಡೋಣ. ಅದಕ್ಕೆ ಸಾಧು ಸತ್ಪುರುಷರನ್ನ ಬರೀ ಕೈಯಿಂದ ಯಾರಿಗೂ ನಿಂದನೆ ಮಾಡಬೇಡ್ರಿ, ಯಾರಿಗೂ ಆಡಿಕೋಬೇಡ್ರಿ. ಎಲ್ಲ ಧರ್ಮಗಳ ಶ್ರೇಷ್ಠ, ಎಲ್ಲ ಧರ್ಮಕ್ಕೂ ಗೌರವ ಕೊಡೋದು ಕಲೀರಿ. ನಮ್ಮ ಧರ್ಮ ನಮಗೆ ಶ್ರೇಷ್ಠ. ನೀ ನಮ್ಮವ್ ಇದ್ದಂಗದಿ ಅಂತೇಳಿ, ನೀ ನಮ್ಮವನ ಅಂತೇಳಿ, ನನ್ನ ಹೆತ್ತ ತಾಯಿನ ಅಂತೇಳಿ ಆ ತಾಯಿಯ ತೊಡೆಯ ಮೇಲೆ ತಲೆ ಹೆಚ್ಚಿ ಮಲಗಬಹುದು, ಆ ತಾಯಿಯ ಸೆರಗ ತಗೊಂಡು ಮುಖ ಒರೆಸಿ ಹೋಗ್ಬೋದು, ಆ ತಾಯಿಯ ಭುಜದ ಮೇಲೆ ಕೈ ಹಾಕಿ ನನ್ನವ್ವ ಅಂತ ಗದ್ದ ತುಟಿದು ಆಡಬಹುದು. ಆಡಿದಂಥವ್ರು ಅದಾರ, ಆದ್ರೆ ನಮ್ಮಪ್ಪ ನೀನಂತ ಯಾರಿಗೆ ಹೇಳಕ್ಕಾಗುವುದಿಲ್ಲ. ಅರ್ಥ ಆಯ್ತಾ? ಹಂಗ ಜಗತ್ತಿನೊಳಗ ಮಾತೃ ಹೃದಯವಂತರ ಗಂಡ್ಮಕ್ಳು ಮುಂಜಾನೆ ಊಟ ಮಾಡಿ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಬಂದು ಊಟ ಮಾಡುತ್ತಲ್ಲ ಸಮಾಧಾನ ಇರುವುದಿಲ್ಲ. ಗಂಡು ಮಕ್ಕಳು ಏನವ ಚಸ್ಮಾ ಕಂಪನಿ ಹೌದಿಲ್ಲ? ಅದಕ್ಕೆ ಬಹಳ ಸಂತೋಷ. ಇಷ್ಟು ಉತ್ಸುಕತೆಯಿಂದ ಬಂದು ಬಹಳ ವೈಭವದಿಂದ ಉತ್ಸವ ಮೂರ್ತಿಯ ಜೊತೆಗೆ ನಮ್ಮ ಉತ್ಸವ ಮೂರ್ತಿಯ ಜೊತೆಗೆ ಸ್ಥಾವರ ಸಿದ್ಧಿ ವಿನಾಯಕನನ್ನು ಸ್ಥಾಪನಾ ಮಾಡಿದವರು 10,000 ಕೊಟ್ಟಾನೊಬ್ಬ. 10,000 ಓನ್ಲಿ ₹5 ಅಂತ ಬರ್ತದ್ರದ ಬಾಬಾ ಅಂದ್ರೆ ನಾನು ಎಣಿಸಿದೆ ಎಕ್ಕಂ ದಮ್ ಸೆತ್ತಂ 1000 ಅಂತ. ಈಗ ಹುಡುಗರಿಗೆ ಗೊತ್ತೇ ಇಲ್ಲ. ಎಕ್ಕಂ ದಮ್ ಸೆತ್ತಂ 1000 ಲಕ್ಷ ದಶ ಲಕ್ಷ ಕೋಟಿ ಅಬ್ಜ ಕರುವ ನಿಕರುವ ಮಹಾಪದ್ಮ ಶಂಕ ಜಲದಿ ಅಂತೆ ಮತ್ತೆ ಪರಾರ್ಥತನದವು ನಮಗ್ ಮಗ್ಗಿ ಬಹಳ ಕಲಿಸ್ಯಾರ. ಅದು ಈಗಿನ ಕ್ಯಾಲ್ಕುಲೇಟರ್ ಬಂದ್ಬಿಟ್ಟಾವ. ಈಗ ಹೇಳಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ಅದಕ್ಕೆ ನಾಳೆ ಬನ್ನಿ ಹಬ್ಬ 9/3/20 9/3/27 7/2/7 ಹೌದಲ್ಲ? 9/7 18 1 8 9 ಮ್ಯಾಗೆ 10 ತನಕ ಎಣಿಸಿದ್ರೆ 9 ಬರ್ತಾ ಇದೆ. ಹಂಗ ನವಮಾಸ ತುಂಬಿದ ಮೇಲೆ ನವಮಾಸ ತುಂಬಿ 9 ದಿನಕ್ಕೆ ನನಗೆ ಜನ್ಮ ಕೊಟ್ಟಿರಿ. ನೀವೆಲ್ಲರೂ ಬನ್ನಿ ಮಕ್ಕಳಿ ನಡ್ಕೊಳ್ಳೋ ಕಲೀರಿ. ದಾಸವನ್ನ ಕೆಡಿಸಬೇಡ್ರಿ. ಯಾರೋ ಪುಣ್ಯಾತ್ಮರು ಉಪನಾಳ್ ಅಂತ ಶ್ರೀಮಂತದನ ಕೊಟ್ಟ, ಅವ ಶಾಂತ ಮುತ್ತೇನಂತ ಶ್ರೀಮಂತದನ ಕೊಟ್ಟ. ಉಳಿಕೆದರ ಕೂಲಿ ಮಾಡಿ ಅಂಗಡಿ ಒಳಗ ಕೆಲಸ ಮಾಡಿ ಹೆಂಡತಿ ಮಕ್ಕಳು ಬದುಕಿಸಿ ನನಗೆ ತಿಳಿದದ್ದು ದುಡ್ಡು ಕೊಟ್ಟಾನ ಶ್ರಮದಿಂದ. ನಿಮಗೆ ಎಷ್ಟು ಬೇಕು ಕಟ್ಟ ನೀಡಿಸುವರಿ. ನಿಮಗೊಂದು ಪತ್ರೋಳಿ ಮಕ್ಕಳಿಗೊಂದು ಪತ್ರೋಳಿ ಹಿಡಿಬೇಡ. ನಾ ಯಾಕೆ ಹೇಳಕತ್ತೀನಂದ್ರ ನಾವು ಜಂಗಮರು ಗದಗಾಶ್ರಮ ಶಿರೂರಾಶ್ರಮ ಧಾರವಾಡದಲ್ಲಿ ಓದಿ ಬಂದವರು. ನಾವೆಲ್ಲ ಕಜ್ಜೆ ಎತ್ತಿ ಓದಿ ಬಂದವರು. ಆ ಪ್ರಸಾದ ಮಹಿಮ ದೊಡ್ಡದು. ಅರ್ಥ ಆಯ್ತು? ಕೂಸು ಹೊತ್ತಾಗ ತಾಯಿ ಹೆತ್ತು ಹಾಲನ್ನು ಕೊಡ್ತಾಳ. ಮಲಗಿದ ಮಗನ ಯಾವ ತಾಯಿ ಎತ್ಕೊಂಡು ಹಾಲು ಉಣಿಸಿಲ್ಲ. ಯಾರ ಉಣಿಸಿರೇನಮ್ಮ? ಬೀಳಿಗೆ ಅಮ್ಮ. ಯಾರ ಮಲ್ಕೊಂಡು ಮಕ್ಕಳು ಎಬಿಸಿ ಹಾಲು ಕುಡಿಸಿರೇನವ ತಂಗಿ. ಆದ್ರ ಅತ್ತಿ ಕಾಟಕ್ಕೆ ಸುಮ್ಮನೆ ಸರ ಮುಚ್ಚಿಕೊಂಡು ಕೂಸು ಮಲಿ ಕುಡಿಸಂಗ ಡ್ರಾಮಾ ಮಾಡಿದಾರ. ಕಂಪೌಂಡ್ ಬಂದು ತಮ್ಮ ಪಾದರಕ್ಷೆಗಳನ್ನು ಬಿಡುವುದಾಗ್ಲಿ, ಎಲ್ಲರೂ ಬಂದು ಸಿಗರೇಟ್ ಸೇದುವುದಾಗ್ಲಿ ಆ ಕೆಲಸವನ್ನು ಯಾವ ಯುವಕರು ಮಾಡಬಾರ್ದು. ಪಟ್ಟಿ ಕೊಟ್ಟು ಇನ್ನೊಂದು ಸಮುದಾಯವನ್ನ ನೋಡಿ ಕಲೀರಿ. ಆ ಗುಡಿಗೆ ಬಂದಿರ್ತೀರಿ, ಸ್ಟೆಪ್ಪಿನ ಮೇಲೆ ಕುಂತಿರ್ತೀರಿ, ಹಂಗ ಗುಟುಗ ಹಾಕೊಂಡು ಉಗುಳ್ತೀರಿ. ಅಂತ ಕೆಲಸವನ್ನ ಮಾಡಬೇಡಿ. ಇವತ್ತೊಂದು 4-5 ಹುಡುಗರನ್ನ ಎಲ್ಲಾರ ಅದ ಲಗ್ನ ಮನಿ ಮುಂದ ಕುಂಬಿ ಮ್ಯಾಗ ಕುಂದಿರಿಸ್ಬಿಟ್ರ ಅವರು ಕೆಮ್ಮಣ್ಣು ಉಗ್ಗದ ಬೇಕ್ರಿ, ಉಳಿದ ಕೆಮ್ಮಣ್ಣಾಗತ್ತೆ. ಅಂತ ಕೆಲಸ ಮಾಡಬೇಡ್ರಿ. ಒಳ್ಳೆ ವಿಚಾರವಂತರಾಗ್ರಿ. ಒಳ್ಳೆ ರೀತಿ ನಡೀಲಿ. ನಿಮ್ಮೆಲ್ಲರ ಮನೋಭಾವದಲ್ಲಿ ಸಿದ್ಧಿ ವಿನಾಯಕ ನೆಲೆಗೊಂಡು ಭವಿಷ್ಯ ಆರೋಗ್ಯ ಸತ್ಕೀರ್ತಿಯನ್ನ ಕೊಡ್ಲಿ ಅಂತ ಹೇಳುವುದರ ಮೂಲಕ ಇಲ್ಲಿವರೆಗೆ ಶಾಂತ ರೀತಿಯಾಗಿ ಕುಂತಿರಲ್ಲ ನಿಮ್ಮಂತರ ಶರಣಾರ್ಥಿಗಳು. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್,
ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.